ಹಾಯ್, ನಮಸ್ಕಾರ. ಇವತ್ತು ನಮ್ ಜೊತೆ ವಿಠಲ್ ಶೆಣಾಯ್ ಅವರು ಇದ್ದಾರೆ. ವಿಠಲ್ ಶೆಣಾಯ್ ಅವರು ನಿಗೂಢ ನಾಣ್ಯ ಅನ್ನುವಂತ ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಬಗ್ಗೆ ಏನು, ಯಾಕೆ ಪುಸ್ತಕ ಬರೆದ್ರು, ಬಿಟ್ ಕಾಯಿನ್ ಅಂದ್ರೆ ಏನು, ಬಿಟ್ ಕಾಯಿನ್ ಬಗ್ಗೆ ಪೂರ್ತಿ ವಿವರ, ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಅದ್ರ ಬಗ್ಗೆ ಪೂರ್ತಿ ವಿವರ, ಅದನ್ನೆಲ್ಲ ತಿಳ್ಕೊಳ್ಳೋಣ. ಬಟ್ ಅದಕ್ಕೂ ಮುಂಚೆ ನಮ್ಮ ಒಬ್ರು ಲಿಸನರ್ಸಿಗೆ ನಾವು ಥ್ಯಾಂಕ್ ಯು ಮತ್ತೆ ಸೇಮ್ ಪಿಂಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕೆಂದ್ರೆ ಅವರು ನಮ್ಗೆ ಹೇಳಿದ್ರು, ಕ್ರಿಪ್ಟೋ ಕರೆನ್ಸಿನು ಕವರ್ ಮಾಡ್ರಪ್ಪ ಅಂತ. ಆಕ್ಚುಲಿ ನಾವು ಅದನ್ನ ಪ್ಲಾನ್ ಮಾಡಿದ್ವಿ. ಇವತ್ತಿಗೆ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಕ್ರಿಪ್ಟೋ ಕರೆನ್ಸಿ. ನಮ್ ಜೊತೆ ಇರೋ ಲಿಸನರ್ಸಿಗೆ ಮತ್ತೆ ನಮ್ ಯೂಟ್ಯೂಬ್ ನ ನೋಡೋರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಇದೇ ತರ ನಿಮ್ಮ ಸಜೆಷನ್ಸ್ ಬರ್ತಾ ಇರ್ಲಿ. ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ. ನಮ್ ಬಗ್ಗೆ ಅಥವಾ ಪ್ರೋಗ್ರಾಮ್ ಬಗ್ಗೆ ನೀವು ಯೂಟ್ಯೂಬ್ ಅಲ್ಲಿ ಕಾಮೆಂಟ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ಮಾಡಿ. ನಾವೆಲ್ಲ ಕಾಯ್ತಾ ಇರ್ತೀವಿ ನಿಮ್ ಕಾಮೆಂಟ್ಸ್ಗೆ. ನಿಮ್ ಕಾಮೆಂಟ್ಗೆ ನಾವು ರೆಸ್ಪಾಂಡ್ ಮಾಡ್ತೀವಿ. ಮತ್ತೆ ನಿಮ್ ಸಲಹೆ ಸೂಚನೆಗಳನ್ನೆಲ್ಲ ನಾವು ತಪ್ಪದೆ ಯಾವಾಗ್ಲೂ ತಗೊಂತಾ ಇರ್ತೀವಿ. ರೆಗ್ಯುಲರ್ ಆಗಿ ನಮ್ಮನ್ನ ಕೇಳ್ತಾ ಇರೋರು, ಯು ನೋ ಇಟ್ ಆಲ್ರೆಡಿ. ಸಾರಿ, ನಮ್ ಪುಂಗಿ ನಾವೇ ಊದ್ಕೊಂಡಾಯ್ತು. ಇಲ್ಲ ಅದಕ್ಕೂ ಮುಂಚೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಒಂದು ಮಂತ್ರನು ಹೇಳ್ಬೇಕು. ಅದನ್ನ ಹೇಳಾಯ್ತು ಇವಾಗ. ದಯವಿಟ್ಟು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ವಿಠಲ್, ನಮಸ್ಕಾರ. ಅಷ್ಟೊಂದು ಸೀರಿಯಸ್ ಆಗಿರ್ಬೇಡಿ, ದಯವಿಟ್ಟು ಸ್ವಲ್ಪ ನಗ್ತಾ ಇರಿ. ನಾವು ಅರಳಿಕಟ್ಟೆನಲ್ಲಿ ತುಂಬಾ ಕ್ಯಾಶುವಲ್ ಕಾನ್ವರ್ಸೇಷನ್ಸ್ ಮಾಡ್ತೀವಿ. ನಮ್ ವ್ಯೂವರ್ಸ್ ನಮ್ಮನ್ನ ಅದಕ್ಕೋಸ್ಕರ ಇಷ್ಟಪಡ್ತಾರೆ. ಸರ್, ಒಂದ್ ಒಳ್ಳೆ ಕಾದಂಬರಿನೋ ಕಥೆನೋ ಬರೀಬೋದಾಗಿತ್ತು. ಬಟ್ ನೀವು ನಿಗೂಢ ನಾಣ್ಯ ಅಂತ ಬರ್ದಿದ್ದೀರಾ ಪುಸ್ತಕ. ಸೊ ನಿಮ್ ಬಗ್ಗೆ ಒಂದ್ ಸಣ್ಣ ಬ್ಯಾಕ್ ಗ್ರೌಂಡ್ ಕೊಡಿ. ಈ ಪುಸ್ತಕನ ಯಾಕೆ ನೀವು ಬರ್ದಿದ್ದು ಅಂತಾನು ನಮ್ಗೆ ತಿಳಿಸಿ. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಐತರಿ ಲಕಡಿ ಪಕಡಿ ಜುಮ್ಮ, ನಮ್ಮ ಅರಳಿಕಟ್ಟೆಗೆ ಒಂದು ಬೋನಿ ಸ್ಪಾನ್ಸರ್ ಸಿಕ್ಕಿದ್ದಾರೆ. ಈ ಎಪಿಸೋಡ್ ನ ಸ್ಪಾನ್ಸರ್ ಮಾಡಿರೋದು ಐಪಾಕ ಫುಡ್. ಅಂದ್ರೆ ನೀವು ಸುಲಭವಾಗಿ ನಿಮ್ಮ ಮನೆಯಲ್ಲೇ ಏನೋ ಕಷ್ಟ ಇಲ್ದಿರಾ ಬೊಂಬಾಟಾಗಿರೋ ಟೊಮ್ಯಾಟೊ ದಾಲ್ ರಸಮು, ಎಣಗಾಯಿ, ಇಡ್ಲಿ ಸಾಂಬಾರ್ ಮಿಕ್ಸು, ಕೋಡ್ಬಳೆ, ಹಿಂಗೆ 10 ಬೇಜಾನ್ ವೆರೈಟಿ ಪ್ರಾಡಕ್ಟ್ಸ್ ನೀವು ನಿಮ್ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು. ನನ್ಗೆ ಇವರು ಹೇಳಿರೋ ಪ್ರಕಾರ ಮತ್ತೆ ಪ್ರಾಮಿಸ್ ಮಾಡಿರೋ ಪ್ರಕಾರ ಇವ್ರು ಯಾವುದೇ ಪ್ರಿಸರ್ವೇಟಿವ್ಸ್ ಆಗ್ಲಿ ಅಥವಾ ಫುಡ್ ಕಲರ್ ಆಗ್ಲಿ ಅಥವಾ ಕೆಮಿಕಲ್ಸ್ ಆಗ್ಲಿ ಯಾವ್ದನ್ನು ಹಾಕಿಲ್ವಂತೆ. ಸೊ www.ipaka.com ಗೆ ಹೋಗಿ ಪ್ರೊಮೋ ಕೋಡ್ ಯೂಸ್ ಮಾಡಿ, ಅರಳಿಕಟ್ಟೆ ಅಂತ. 10% ನಿಮ್ಗೆ ಫ್ಲಾಟ್ ಡಿಸ್ಕೌಂಟ್ ಬರುತ್ತೆ. ನೀವು ಯಾವ ಪ್ರಾಡಕ್ಟ್ ಚೂಸ್ ಮಾಡಿದ್ರು ಮತ್ತೆ ಎಷ್ಟು ವ್ಯಾಲ್ಯೂ ಚೂಸ್ ಮಾಡಿದ್ರು ಬರುತ್ತೆ. ಇನ್ನೊಮ್ಮೆ ಹೇಳ್ತೀನಿ, www.ipaka.com, ಪ್ರೊಮೋ ಕೋಡ್ ಅರಳಿಕಟ್ಟೆ. ಬೈ ದ ವೇ, ನೀವು ಯಾವ್ದಾದ್ರು ಸಣ್ಣ ಪುಟ್ ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಮತ್ತೆ ಇಂಟ್ರೆಸ್ಟೆಡ್ ಹೈ ಕ್ವಾಲಿಟಿ ಆಡಿಯನ್ಸ್ ನ ನೀವು ರೀಚ್ ಮಾಡಬೇಕು ಅಂದ್ರೆ ನಮ್ಮನ್ನ ಸಂಪರ್ಕ ಮಾಡಿ. ವಿ ವಿಲ್ ಬಿ ವರ್ಕಿಂಗ್ ಔಟ್ ಅಮೇಸಿಂಗ್ ಸ್ಪಾನ್ಸರ್ಶಿಪ್ ರೇಟ್ಸ್ ಫಾರ್ ಯು ಅಂಡ್ ವಿ ವಿಲ್ ಪ್ರಮೋಟ್ ಯುವರ್ ಪ್ರಾಡಕ್ಟ್. ಥ್ಯಾಂಕ್ ಯು. ಸುಳ್ಳು ಹೇಳಲ್ಲ, ಬಟ್ ಪ್ರಮೋಟ್ ಮಾಡ್ತೀವಿ. ಬಾಯ್. ವೆಲ್ಕಮ್ ಬ್ಯಾಕ್ ಟು ದ ಶೋ. ಖಂಡಿತ, ಸೂಪರ್. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ನನ್ನನ್ನು ಈ ಪ್ರೋಗ್ರಾಮಲ್ಲಿ ಕರೆಸಿ ಮಾತಾಡಿಸಿದ್ದಕ್ಕೆ. ತುಂಬ ಧನ್ಯವಾದಗಳು. ನಾನು ವಿಠಲ್ ಶೆಣೈ, ವೃತ್ತಿಯಲ್ಲಿ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಲೈಕ್ ಸೋ ಮೆನಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ನೀವು ನೋಡಿರ್ತೀರಿ. ಐ ಆಮ್ ಜಸ್ಟ್ ಲೈಕ್ ಎನಿ ಅದರ್ ಸಾಫ್ಟ್ವೇರ್ ಇಂಜಿನಿಯರ್ ಇನ್ ಬೆಂಗಳೂರು. ಪ್ರವೃತ್ತಿಯಲ್ಲಿ ಸ್ವಲ್ಪ ಬರವಣಿಗೆಯನ್ನು ಇತ್ತೀಚೆಗೆ, ಅಂದರೆ ಸುಮಾರು ಒಂದು 7-8 ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬಂದಿದ್ದೀನಿ. ನೀವು ಗಂಭೀರವಾಗಿ ಇರಬೇಡಿ, ಸ್ವಲ್ಪ ಸ್ಮೈಲ್ ಮಾಡಿ ಹಾಗೆ ಅಂತ ಹೇಳಿದ್ರಿ. ಆ್ಯಕ್ಚುಲಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪುಸ್ತಕ ಪಾರಿವಾಳಗಳು ಅಂತ. ಅದು ಒಂಥರ ಸ್ಟ್ಯಾಂಡಪ್ ಕಾಮಿಡಿ ಥರ ಇಲ್ಲೇ ಇದೆ ಪುಸ್ತಕ. ಇಟ್ ಈಸ್ ಆನ್ ಅ ಫನ್ನಿ ನೋಟ್. ಆಮೇಲಿಂದ ಪುಸ್ತಕಗಳು ಸ್ವಲ್ಪ ಕಾದಂಬರಿ ಮತ್ತು ಸ್ವಲ್ಪ ಗಂಭೀರ ಸಾಹಿತ್ಯದತ್ತ ಹೋಗಿದ್ದೀನಿ. ಸೊ ಪ್ರವೃತ್ತಿಯಲ್ಲಿ ಬರಹಗಾರ. ಬೇರೆ ಹೇಳ್ಕೊಳ್ಳುವಂಥ ಹಾಬೀಸ್ ಅಂತ ಏನೂ ಇಲ್ಲ. ಅಷ್ಟರಲ್ಲೇ ಸಮಯ ಕಳೆದು ಹೋಗುತ್ತೆ. ನಿಮ್ಗೆಲ್ರಿಗೂ ಗೊತ್ತು, ಒಂದು ಸಾಫ್ಟ್ವೇರ್ ಇಂಜಿನಿಯರ್, ಅದು ಈ ಕೊರೋನಾ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ.
ಸೊ ನಾನು ಇದುವರೆಗೆ 4 ಪುಸ್ತಕಗಳನ್ನು ಬರೆದಿದ್ದೀನಿ. ಇದರಲ್ಲಿ ಲೇಟೆಸ್ಟ್ ಪುಸ್ತಕ ನಿಗೂಢ ನಾಣ್ಯ ಇಲ್ಲೇ ಇದೆ. ಕೆಲವರು ಓದಿರ್ಬೋದು, ಇಲ್ಲಾಂದ್ರೆ ಮೈಲ್ಯಾಂಗ್ ವೆಬ್ಸೈಟ್ ಅಲ್ಲಿ ಇದು ಈ ಬುಕ್ ಮತ್ತೆ ಪ್ರಿಂಟೆಡ್ ಬುಕ್ ಆಗಿ ಲಭ್ಯವಿದೆ. ನೀವು ಈ ಪುಸ್ತಕ ಯಾಕೆ ನಾನು ಬರ್ದೆ ಅಂತ ಪ್ರಶ್ನೆ ಕೇಳಿದಿರಿ. ಸೊ ನೇರವಾಗಿ ಅದಕ್ಕೆ ಒಂದು ಉತ್ತರ ಈಗ ನೀಡಲು ಇಷ್ಟಪಡ್ತೀನಿ. ನನಗೆ ಮೊದಲಿಂದಾನು ಈ ಬಿಟ್ ಕಾಯಿನ್ ಅಂದ್ರೆ ಏನೋ ಒಂದು ಇದೆ, ಅದು ಏನೋ ಒಂದು ಕರೆನ್ಸಿ, ಡಿಜಿಟಲ್ ಕರೆನ್ಸಿ ಇರ್ಬೋದು, ಲೈಕ್ ಸುಮಾರಷ್ಟು ಮೊಬೈಲ್ ವಾಲೆಟ್ಗಳು, ಪೇಟಿಎಂ ಅಥವಾ ನಮ್ಮ ಸೋ ಮೆನಿ ಆರ್ ದೇರ್. ಸೊ ಅದ್ರ ತರನೇ ಇದು ಒಂದು ಏನೋ ಅಂತ ತಿಳ್ಕೊಂಡು ಇದನ್ನು ಟಾಕಿಂಗ್ ಅಬೌಟ್ 2015 2014-15 ಆ ಟೈಮಲ್ಲಿ ಕಿವಿಗೆ ಬಿದ್ದಿತ್ತು. ಅಂದ್ರೆ ಅಷ್ಟು ಸ್ವಲ್ಪ ಆ ಥರ ಒಂದು ಟೆಕ್ನಾಲಜಿ ಮತ್ತೆ ಈ ಥರ ಒಂದು ಬಿಟ್ಕಾಯಿನ್ ಅಂತ ಇದೆ ಅಂತ ಗೊತ್ತಾಗಿತ್ತು. ಬಟ್ ನಾನು ಕೆಲಸ ಮಾಡುತ್ತಿರುವ ಈ ಕಂಪನಿಯಲ್ಲಿ ನಮ್ಮ ಪ್ರಾಡಕ್ಟ್ನಲ್ಲಿ ಒಬ್ರು ಕಸ್ಟಮರ್ ರಿಕ್ವೈರ್ಮೆಂಟ್ ಕಳಿಸಿದ್ರು, ನಿಮ್ಮ ಪ್ರಾಡಕ್ಟ್ನಲ್ಲಿ ಬಿಟ್ಕಾಯಿನ್ಸ್ ಆಸ್ ಅ ಪೇಮೆಂಟ್ ಗೇಟ್ವೇ ಆಕ್ಸೆಪ್ಟ್ ಮಾಡೋಕ್ಕಾಗತ್ತಾ ಅಂತ. ಇದು 2014-15. ಇಟ್ ಇಸ್ ವೆರಿ ಅರ್ಲಿ ಸ್ಟೇಜಸ್, ಸ್ಟಿಲ್ ಅರ್ಲಿ ಸ್ಟೇಜಸ್ ಆಫ್ ಬಿಟ್ಕಾಯಿನ್. ಈಗಲೂ ಅರ್ಲಿ ಸ್ಟೇಜ್, ಬಟ್ 5-6 ವರ್ಷ ಹಿಂದೆ ನೀವು ನೋಡಿದ್ರೆ ಅದು ಇಟ್ ವಾಸ್ ಇನ್ ಸೋ ನೇಸೆಂಟ್ ಸ್ಟೇಜ್. ಸೊ ಆ ಒಂದು ರಿಕ್ವೈರ್ಮೆಂಟ್ ಬಂದಾಗ ನನಗೆ ಅದು ಸ್ವಲ್ಪ ಗಮನ ಸೆಳೆಯಿತು ಅದ್ರ ಬಗ್ಗೆ. ಮತ್ತೆ ಅದೇ ಟೈಮಲ್ಲಿ ನಿಮಗೆ ಈ ವಾನಕ್ರಾಯ್ ಅಂತ ಒಂದು ವೈರಸ್ದು ಹಿನ್ನೆಲೆ ಗೊತ್ತಿರ್ಬೋದು. ಅದರಲ್ಲಿ ರ್ಯಾನ್ಸಮ್ ತಗೊಳ್ಳೋರು ಬಿಟ್ಕಾಯಿನ್ ಅಲ್ಲಿ ಪೇಮೆಂಟ್ ತಗೊಂಡ್ರು. ಸೊ ಈ 2 ಸನ್ನಿವೇಶಗಳು ನನಗೆ ಈ ಬಿಟ್ಕಾಯಿನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ ಕೆರಳಿಸ್ತು ನನ್ನಲ್ಲಿ. ಸೊ ಆವತ್ತಿಂದ 2016 ನಾನು ಇದರಲ್ಲಿ ಸ್ವಲ್ಪ ಇದು ಏನು ಮತ್ತೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಕೂಡ ನಮ್ಮ ಕೆಲಸದ ಇದರಲ್ಲಿ ಸ್ವಲ್ಪ ಬರುವ ಒಂದು ಟೆಕ್ನಾಲಜಿ, ಲೈಕ್ ಟುಮಾರೋಸ್ ಟೆಕ್ನಾಲಜಿ. ನೀವು ಮಷಿನ್ ಲರ್ನಿಂಗ್ ಇರ್ಬೋದು, AI, ಕ್ಯೂಬರ್ನೆಟಿಸ್ ಮತ್ತೆ ಬ್ಲಾಕ್ ಚೈನ್, ಇದನ್ನೆಲ್ಲ ನೆಕ್ಸ್ಟ್ ಜೆನ್ ಟೆಕ್ನಾಲಜೀಸ್ ಅಂತ ನಾವು ಕರಿತೀವಿ. ಸೊ ಈ ಬ್ಲಾಕ್ ಚೈನ್ ಕಲಿಯೋ ಕೂಡ ಅವಕಾಶ ಸಿಕ್ತು ನನಗೆ. ಆಕ್ಚುಲಿ ಬಿಟ್ ಕಾಯಿನ್ ಹಿಂದ್ಗಡೆ ಇರೋದು ಬ್ಲಾಕ್ ಚೈನ್ ಅಂತ ಗೊತ್ತಿರಲಿಲ್ಲ ಆವಾಗ. ಸೊ ಆಗ ನಾನು ಇದ್ರ ಒಂದು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಫ್ಕೋರ್ಸ್ ಅದನ್ನು ನಾವು ಪ್ರಾಜೆಕ್ಟ್ನಲ್ಲಿ ಅದನ್ನು ಬಳಸಿಲ್ಲ, ಯಾಕಂದರೆ ಇಟ್ ಇಸ್ ಸ್ಟಿಲ್ ನಾಟ್ ಲೀಗಲ್ ಕರೆನ್ಸಿ ಇನ್ ಮೆನಿ ಕಂಟ್ರೀಸ್. ಸೊ ಆ ರಿಕ್ವೈರ್ಮೆಂಟ್ ಇದಾಯಿತು, ಕಿತ್ತಾಕಿದ್ವಿ. ಬಟ್ ಇಟ್ ವಾಸ್ ಇನಫ್ ಟು ಕಿಕ್ ಥಾಟ್ ಪ್ರೊಸೆಸ್ ನನ್ನಲ್ಲಿ. ಸೊ ಆಗ ಅದನ್ನು ಕಲಿತು ಅದ್ರ ಬಗ್ಗೆ ಒಂದು ಬುಕ್ ಬರೆಯೋಣ ಅಂತ ಒಂದು ಮನಸ್ಸಿತ್ತು. ಟೆಕ್ನಿಕಲ್ ಬುಕ್ ಬರೆಯೋಣ, ಇಂಗ್ಲೀಷ್ನಲ್ಲಿ ಬರೆಯೋಣ ಅಂತ ಮನಸ್ಸಿತ್ತು. ಬಟ್ ಆಗಲೇ ನಾನು ನನ್ನ 3ನೇ ಪುಸ್ತಕ ಹುಲಿವೇಷ ಬರವಣಿಗೆ ಸ್ಟಾರ್ಟ್ ಮಾಡಿದ್ದೆ. ಆಗ ಅನಿಸ್ತು ಇದನ್ನು ಇಂಗ್ಲೀಷಲ್ಲಿ ಬರೆಯೋ ಬದಲು ಕನ್ನಡದಲ್ಲಿ ಬರೆಯೋಣ. ಯಾಕಂದರೆ ಇಂಗ್ಲೀಷಲ್ಲಿ ಆಲ್ರೆಡಿ ರೆಫರೆನ್ಸ್ ಮೆಟೀರಿಯಲ್ಗಳು ಇರುತ್ತೆ. ಮತ್ತು ಬಿಟ್ ಕಾಯಿನ್, ಬ್ಲಾಕ್ ಚೈನ್ ನನ್ನ ಪ್ರಕಾರ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಇರುವ ಒಂದು ವಿಷಯ. ಅಷ್ಟು ಅಂದರೆ ಸುಲಭವಾಗಿದ್ರೆ ಕೆಲವು ಸೂಕ್ಷ್ಮ ಅಂಶಗಳು ಎಲ್ಲೂ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಿಗೋದಿಲ್ಲ. ಸೊ ಆ ಕಾರಣದಿಂದ ಇದನ್ನು ಕನ್ನಡದಲ್ಲಿ ಬರೆಯೋಣ ಅಂತ ನಿರ್ಧಾರ ಮಾಡಿದೆ. ಬಟ್ ಕನ್ನಡದಲ್ಲಿ ಬರೀ ತಂತ್ರಜ್ಞಾನದ ಬುಕ್ ಬರೆದ್ರೆ ಅದಕ್ಕೆ ಎಷ್ಟು ಒಂದು ಅಂದರೆ ಅದು ವಾಟ್ ವಿಲ್ ಅಟ್ರಾಕ್ಟ್ ದ ರೀಡರ್. ಒಂದು ಈಗ ಟೆಕ್ನಾಲಜಿಯಲ್ಲಿ ಇಂಟ್ರೆಸ್ಟ್ ಇರೋರು ಹೇಗಿದ್ರು ಇಂಗ್ಲಿಷ್ ಲ್ಯಾಂಗ್ವೇಜಲ್ಲೇ ಪ್ರಿಫರ್ ಮಾಡ್ತಾರೆ ಓದೋದಕ್ಕೆ. ಸೊ ಕನ್ನಡದಲ್ಲಿ ಯಾಕೆ ಓದ್ಬೋದು ಇದನ್ನ ಓದುಗರು ಅಂತ ಅದೊಂದು ಯೋಚನೆ ಬಂತು. ಆಗ ಇದನ್ನೊಂದು ಕಾದಂಬರಿ ರೂಪದಲ್ಲಿ ಸ್ವಲ್ಪ ಪಾತ್ರಗಳು ಮತ್ತು ಸನ್ನಿವೇಶಗಳನ್ನು ಸೃಷ್ಟಿಸಿ ಅದರ ಮೂಲಕ ಈ ಒಂದು ಟೆಕ್ನಾಲಜಿಯನ್ನು ಕನ್ನಡದಲ್ಲಿ ಹೇಳೋಣ ಅಂತ ಒಂದು ಮನಸ್ಸು ಬಂತು. ಸೊ ಸುಮಾರು 2017-18 ನಾನು ಇದನ್ನು ಬರೆದಿದ್ದೆ. ಸೊ ದ್ಯಾಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿಸ್ ಬುಕ್. ನಾನು ಆಗಲೇ ಬರೆದಿದ್ದೆ, ಬಟ್ ಅದನ್ನು ಪಬ್ಲಿಷ್ ಮಾಡೋದಕ್ಕೆ ನನಗೆ ತುಂಬ ಹಿಂಜರಿಕೆ ಇತ್ತು. ಯಾಕಂದರೆ ಸ್ವಲ್ಪ ಕಾಂಟ್ರವರ್ಷಿಯಲ್ ಟಾಪಿಕ್ಕು, ಮತ್ತು ಈ ಥರದೊಂದು ಪುಸ್ತಕ ಹೇಗೆ ಆಕ್ಸೆಪ್ಟ್ ಮಾಡ್ಬೋದು ಜನ ಅಂತ ಅದನ್ನು ಒಂದು ಭಯ ಇತ್ತು. ಬಟ್ ಓದಿದ ಕೆಲವು ಓದುಗರು, ಎಸ್ಪೆಷಲಿ ನನ್ನ ಅಕ್ಕ, ಅದನ್ನು ಓದ್ಬಿಟ್ಟು, ನನ್ನ ಅಕ್ಕ ಟೆಕ್ನಾಲಜಿ ಬ್ಯಾಕ್ಗ್ರೌಂಡಲ್ಲಿಲ್ಲ, ಆದರೂ ಓದ್ಬಿಟ್ಟು ಅದನ್ನು
ತುಂಬಾ ಚೆನ್ನಾಗಿದೆ, ಇದನ್ನು ಪಬ್ಲಿಷ್ ಮಾಡಲೇಬೇಕು ಅಂತ ಸುಮಾರು ಒಂದು ವರ್ಷ ನನ್ನ ಬೆನ್ನ ಹಿಂದೆ ನಿಂತಿದ್ರು. ಕೊನೆಯಲ್ಲಿ ಲಾಸ್ಟ್ ಇಯರ್ ಮೇನಲ್ಲಿ ಮೈಲಾಂಗ್ನವರು ಅಪ್ರೋಚ್ ಆಗಿ ನಾನು ಈ ಥರ ಒಂದು ಪುಸ್ತಕ ಇದೆ ಹೇಗೆ ಅಂತ ಹೇಳಿದಾಗ ಅವರು ತುಂಬ ಪ್ರೋತ್ಸಾಹ ಕೊಟ್ಟು ಈಗ ಆ ಪುಸ್ತಕ ಸುಮಾರು 1 ವರ್ಷ ಆಯಿತು ರಿಲೀಸ್ ಆಗಿ. ಸೊ ಓದುಗರು ತುಂಬ ಒಂದು ನಿಶ್ ಕ್ಯಾಟಗರಿಯಲ್ಲಿ ಬರುತ್ತೇನೋ ಅಂತ ನನ್ನ ಅನಿಸಿಕೆ. ಸುಮಾರು ಓದಿದವರು ಹಾಗೆ ಹೇಳಿದ್ದಾರೆ. ಈ ಥರದ್ದೊಂದು ತುಂಬ ರೇರ್ ಪುಸ್ತಕ. ಬಹುಶಃ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಬ್ಲಾಕ್ ಚೈನ್ ಬಿಟ್ಕಾಯಿನ್ ಬಗ್ಗೆ ಪುಸ್ತಕಗಳು ಬಂದಿರ್ಲಿಕ್ಕಿಲ್ಲ, ಇದೇ ಮೊದಲ ಪುಸ್ತಕ ಇರ್ಬೋದು ಅಂತ ನನ್ನ ಊಹೆ. ಸೊ ದಟ್ ಇಸ್ ಸೊ ವಿಠಲ್, ಒಂದ್ ಸ್ವಲ್ಪ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೀರಾ ನೀವು. ಆ ಹುಲಿ ವೇಷ ಅಂತ ಬರ್ದಿರಲ್ಲ, ಮೊದ್ಲು ನೀವು ತೋರಿಸಿದ್ದು ಲಲಿತಾ ಪ್ರಬಂಧದ ಪುಸ್ತಕ ತೋರಿಸಿದ್ರಿ. ಹುಲಿ ವೇಷ ಹುಲಿ ವೇಷ ಯಾವ್ದ್ರ ಬಗ್ಗೆ ಬರ್ದಿದ್ದೀರಾ, ಅದೇನು? ಹುಲಿ ವೇಷ ಆಕ್ಚುಲಿ ಅದು ಕಥಾ ಸಂಕಲನ ನಂದು. ಅದರಲ್ಲಿ ಒಂದು ಮೇನ್ ಕತೆ ಹುಲಿ ವೇಷ ಅಂತ. ಮಂಗಳೂರಿನ ದಸರಾದಲ್ಲಿ ಹುಲಿ ವೇಷ ಇದು ನಡೆಯುವ ಸುತ್ತಮುತ್ತ ಒಂದು ರಾಜಕೀಯ ಸೆಟೈರ್ ಅಂತ ಹೇಳ್ಬೋದು, ಅದ್ರ ಮೇಲೆ ಬರ್ದಿದ್ದು. ಮತ್ತೆ ಅದ್ರ ಮೇಲೆ ಒಂದು 5-6 ಸಣ್ಣ ಕಥೆಗಳನ್ನು ಸೇರಿಸಿ ಬರ್ದಿರೋ ಪುಸ್ತಕ. ಸೊ ನೈಸ್. ಸೊ ಇವಾಗ ನೀವು ಅಂದ್ರೆ ಇವಾಗ ನಿಮ್ಗೆ 2 ಲವರ್ಸ್ ಇದ್ರು ಅಂತ ಅನ್ನಿಸ್ತಾ ಇದೆ, ಒಂದು ಇಂಜಿನಿಯರಿಂಗು, ಒಂದು ಸಾಹಿತ್ಯ. ಯಾವ ಲವರ್ನ ಯಾವಾಗ ಚೂಸ್ ಮಾಡಿದ್ರಿ? ಯಾಕೆ ಒಂದ್ ಲವರ್ನ ಬಿಟ್ಬಿಟ್ಟು ಇವಾಗ ಮತ್ತೆ ಆ ಲವರ್ನ ತಗೊಂಡಿದ್ರ? ಒಂದ್ ಸ್ವಲ್ಪ ಸಣ್ಣ ಬ್ಯಾಕ್ ಗ್ರೌಂಡ್ ಕೊಡಿ. ವಿಲ್ ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಹೂ ವಿಠಲ್ ಶೆಣಾಯ್ ಇಸ್. ಅವ್ರು ಹೆಂಗೆ ಡಿಸಿಷನ್ ತಗೊಂಡ್ರು ಬಿಟ್ವೀನ್ ದೀಸ್ 2 ಲವ್ಸ್? 4 ಪುಸ್ತಕ ಬರ್ದಿದ್ದೀರಾ ಅಂದ್ರೆ ಲಿಟ್ರೇಚರ್ ಅಲ್ಲಿ ಸುಮಾರು ಇಂಟ್ರೆಸ್ಟ್ ಇದೆ ಅಂತ ಇಟ್ಸ್ ಆಬ್ವಿಯಸ್. ಕಷ್ಟ ಈ ಪ್ರಶ್ನೆ ಉತ್ತರಿಸೋದಕ್ಕೆ, ಬಟ್ ಟ್ರೈ ಮಾಡ್ತೀನಿ. 2 ಲವರ್ಸ್ ಅಂದ್ರೆ ಬಹುಶಃ ಮೊದಲನೇ ಈ ಬರವಣಿಗೆ ಲವ್ ತುಂಬಾ ಮುಂಚೆಯಿಂದನೂ ಇತ್ತು ಅನ್ಸುತ್ತೆ ನನಗೆ. ಯಾಕಂದ್ರೆ ನಾನು ಬಹಳ ಮುಂಚೆ ಈಗ ಪತ್ರ ವ್ಯವಹಾರಗಳನ್ನು ಮಾಡ್ತಿದ್ವಿ ಆವಾಗ, ಬಿಫೋರ್ ಆಲ್ ದಿಸ್ 1980s, ಲೇಟ್ 70s 80s ಅಲ್ಲೆಲ್ಲ ಪತ್ರ ವ್ಯವಹಾರದಲ್ಲೇ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಇದ್ವಿ. ಸೊ ನಾನು ಓದಿರೋದು, ಹುಟ್ಟಿ ಬೆಳೆದಿರೋದು ಮಂಗಳೂರಲ್ಲಿ, ಬಟ್ ಮೈಸೂರಲ್ಲಿ ಇಂಜಿನಿಯರಿಂಗ್ ಮಾಡಿರೋದು. ಸೊ ಮತ್ತೆ ನಮ್ಮ ಕಸಿನ್ಸ್ ಮತ್ತೆ ಇತರ ರಿಲೇಟಿವ್ಸ್ ಜೊತೆ ಪತ್ರ ವ್ಯವಹಾರಗಳು ತುಂಬಾ ನಡೀತಾ ಇದ್ವು. ಆ ಪತ್ರಗಳು ಸುಮ್ಮನೆ ಪತ್ರಗಳಾಗಿರ್ಲಿಲ್ಲ. ಅಲ್ಲೇ ಆ ಟೈಮಲ್ಲೇ ಒಂದು ಸಣ್ಣ ಪುಟ್ಟ ವಿಷಯಗಳನ್ನು ಜಾಸ್ತಿ ಅದಕ್ಕೊಂದು ವ್ಯಂಗ್ಯತೆಯನ್ನು ತಂದು ಬರೆಯೋ ಒಂದು ಇದಿತ್ತು ನನ್ನ ಕಸಿನ್ಸ್ಗಳ ಜೊತೆ. ಬಹುಶಃ ಅಲ್ಲಿ ಇದು ಆ ಒಂದು ಏನಂತಾರೆ ಬೀಜ ಅಲ್ಲಿ ಬಿತ್ತಿತ್ತೇನೋ. ಆಮೇಲೆ ಆಸ್ ಯೂಶುವಲ್ ಎಲ್ಲರೂ ನಾವು ಒಂದು 12th ಆದ್ಮೇಲೆ ನಾವು ಒಂದು ಮೇನ್ ಸ್ಟ್ರೀಮ್ ಫೋಕಸ್ಗೆ, ಅಂದ್ರೆ ಒಂದು ಜೀವನೋಪಾಯಕ್ಕೆ ಅಂತ ಒಂದು ದಾರಿಯನ್ನು ನೋಡ್ಬೇಕಾಗುತ್ತೆ. ಸೊ ಆ ಕಾರಣದಿಂದ ನಾನು ಮತ್ತೆ ಸ್ಟಡೀಸ್ ಮತ್ತೆ ಟೆಕ್ನಾಲಜಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಮೋಸ್ಟ್ಲಿ ಅದು ಈಗ ಸುಮಾರು 2 decades ಆದ ನಂತರ, ಆಲ್ಮೋಸ್ಟ್ 2 decades ಕೆಲಸ ಮಾಡಿದ ಮೇಲೆ ನನಗೆ ಇದೊಂದು ಆಸ್ ಎ ಹಾಬಿ ಶುರು ಮಾಡೋಣ ಮತ್ತೆ ಅಂತ ಹೇಳ್ಕೊಂಡು ಲಾಸ್ಟ್ 7-8 ವರ್ಷದಿಂದ ಈ ಬರವಣಿಗೆ ಮೇಲೆ ಒಂದ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ನೈಸ್. ನಿಮ್ ಜೊತೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ, ಇದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಟೈಮ್ ಅನ್ನೋ ಚರ್ಚೆ ಡೆಫಿನೆಟ್ ಆಗಿ ಮಾಡೋಣ. ಬಟ್ ವಿ ವಿಲ್ ಕವರ್ ಬಿಟ್ ಕಾಯಿನ್ಸ್. ಬಟ್ ಇದು ಒಂದ್ ಸ್ವಲ್ಪ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್, ರೈಟ್? ಮಸ್ಟ್ ಬಿ ಎ ವೆರಿ ಸೀನಿಯರ್ ಪರ್ಸನ್. ಯಾವ್ದೋ ಕಂಪನಿನಲ್ಲಿ ಪುಸ್ತಕ ಬರೀತೀರಾ, ಇದ್ರ ಬಗ್ಗೆನೂ ಮಾಡ್ತೀರಾ. ಹೆಂಗೆ, ಹೌ ಡು ಯು ಬ್ಯಾಲೆನ್ಸ್ ಯುವರ್ ಟೈಮ್? ಪ್ರಯಾರಿಟಿ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? ಇದು ಸ್ವಲ್ಪ ಕಷ್ಟ ಆಗುತ್ತೆ ಸಮಯ ಮಾಡೋದಕ್ಕೆ. ಬಟ್ ದೆನ್ ಅದೇನೋ ಹೇಳ್ತಾರಲ್ಲ, ನಿಮ್ಗೆ ಏನಾದ್ರೂ ಮಾಡ್ಬೇಕಿದ್ರೆ ನೀವು ಸಮಯ ಹುಟ್ಟಿಸ್ಕೊಂಡು ಅದನ್ನ ಮಾಡ್ತೀರಾ ಅಂತ ಹೇಳ್ಕೊಂಡು, ನಿಮ್ಗೆ ಅದು ಬೇಕು ಅಥವಾ ಇಫ್ ದಟ್ ಈಸ್ ಯುವರ್ ಪ್ರಯಾರಿಟಿ ಯು ವಿಲ್ ಫೈಂಡ್ ಟೈಮ್ ಅಂಡ್ ಡೂ ಇಟ್ ಅಂತ ಹೇಳ್ತಾರಲ್ಲ. ಸೊ ಹಾಗೆ ಆಯ್ತೇನೋ ನನ್ನ ಕೇಸಲ್ಲಿ. ನಾನು ಬೆಳಿಗ್ಗೆ ಬೇಗ ಎದ್ದು ಬರೆಯುವ ಐ ಆಮ್ ಅನ್ ಅರ್ಲಿ ಬರ್ಡ್. ಎಸ್ಪೆಷಲಿ ಪುಸ್ತಕ ಬರೆಯೋ ಒಂದು ನನ್ನ ಇದರಲ್ಲಿ ಒಂದು ಪುಸ್ತಕ ಬರೆಯೋದಿದ್ರೆ ಅದೊಂದು 2-3 ತಿಂಗಳೊಂದು ಪೀಕ್ ರೈಟಿಂಗ್ ಫೇಸ್ ಇರುತ್ತೆ. ಅದರಲ್ಲಿ
ಆ ಟೈಮಲ್ಲಿ ನಾನು ತುಂಬ ಬೇಗನೆ ಎದ್ಬಿಟ್ಟು ಅರ್ಲಿ ಮಾರ್ನಿಂಗಲ್ಲಿ ಅದು ಯಾಕೋ ಥಾಟ್ ಪ್ರೊಸೆಸ್ ಕ್ಲಿಯರ್ ಇರುತ್ತೆ, ಕೆಲಸದ ಒತ್ತಡಗಳು ಇಡೀ ದಿನ ಕೆಲಸ ಮಾಡಿರೋ ಒಂದು ಒತ್ತಡ ತಲೆಯಲ್ಲಿರಲ್ಲ ಅಥವಾ ಬೇರೆ ವಿಷಯಗಳಿರಲ್ಲ, ಒಂಥರ ಫ್ರೆಶ್ ಸ್ಟಾರ್ಟ್ ಇರುತ್ತೆ. ಸೊ ಬೆಳಿಗ್ಗೆ ನಾನು ಜಾಸ್ತಿ ಬರೆದಿರೋ ಪುಸ್ತಕ ಬೆಳಿಗ್ಗೆನೆ. ಮತ್ತೆ ಈಗ ಬೆಂಗಳೂರಲ್ಲಿ ಇರುವ ಜಾಸ್ತಿ ಪೇರೆಂಟ್ಸ್ ಅಥವಾ ಅಪ್ಪಂದಿರು ಮಕ್ಕಳುಗಳಿಗೆ ಅಲ್ಲಿ ಇಲ್ಲಿ ಓಡಾಡಿಸೋ ಒಂದು ಡ್ಯೂಟಿ ಇರುತ್ತೆ, ಶಾಫರ್ ಡ್ಯೂಟಿ. ಐ ಥಿಂಕ್ ಎವ್ರಿಬಡಿ ಈಸ್ ಡೂಯಿಂಗ್. ಈ ಕ್ಲಾಸಿಗೆ ಬಿಡೋದು, ತಬಲಾ ಕ್ಲಾಸು, ಮ್ಯೂಸಿಕ್ ಕ್ಲಾಸು, ಅಲ್ಲಿ ಇಲ್ಲಿ ಅಂತ ಹೋಗಿ ಅಲ್ಲಿ ಒಂದು ವೇಟ್ ಮಾಡೋ ಒಂದು ಟೈಮ್ ಇರುತ್ತೆ, 45 ಮಿನಿಟ್ಸು 1 ಅವರ್. ಸೊ ಆ ಟೈಮಲ್ಲಿ ನಾನು ಲ್ಯಾಪ್ಟಾಪ್ ತಗೊಂಡು ಅಲ್ಲಿ ಕುತ್ಕೊಂಡು ಬರೆದಿರೋದು ಇದೆ, ಕೆಲವು ಕಥೆಗಳು ಮತ್ತು ಪುಸ್ತಕಗಳನ್ನು. ಸೊ ಹೀಗೆ ಟೈಮ್ ಹುಡುಕ್ತಾ ಇರಬೇಕು. ಬಟ್ ಅದೇ ಒಂದು ಪೀಕ್ ಬರಿಬೇಕು ಅಂತ ಅನ್ಸುವಾಗ ಐ ಗೆಟ್ ಮೋರ್ ಡೆಡಿಕೇಟೆಡ್ ಟು ರೈಟ್. ಬಟ್ ಒಂದ್ಸಲಿ ಅದು ಒಂದು ಡ್ರಾಫ್ಟ್ ಮುಗೀತು ಅಂದರೆ ದೆನ್ ಇಟ್ ಇಸ್, ನಾನು ತುಂಬ ಈಸಿಯಾಗಿ ತಗೋತೀನಿ ಅದನ್ನು. ಐ ಡೋಂಟ್ ಸ್ಟ್ರೆಸ್ ಮೈ ಸೆಲ್ಫ್ ಟು ರೈಟ್. ಡ್ರಾಫ್ಟ್ನ ರಿವೈಸ್ ಮಾಡೋದಕ್ಕೆ ನಂದೇ ಸಮಯವನ್ನು ತಗೋತೀನಿ. ಐ ಟೇಕ್ ಮೈ ಓನ್ ಸ್ವೀಟ್ ಟೈಮ್ ಆ್ಯಂಡ್ ಡೂ ಇಟ್. ಪ್ಲಸ್ ಯಾರ ಪ್ರೆಷರು ಇರಲ್ಲ ಇದರಲ್ಲಿ, ಇಷ್ಟು ಡೇಟಿಗೆ ಈ ಬುಕ್ ಡೆಲಿವರ್ ಆಗಬೇಕು, ಈ ಪ್ರಾಜೆಕ್ಟ್ ಡೆಲಿವರ್ ಆಗಬೇಕು ಅಂತ. ಸೊ ದಟ್ ರಿಯಲಿ ಹೆಲ್ಪ್ಸ್. ನಿಮ್ಮ ಪೇಸಲ್ಲಿ ನಿಮಗೆ ಇಷ್ಟ ಆದಾಗೆ ನೀವು ಬರಿಬೋದು. ಮತ್ತು ಇನ್ನೊಂದು, ಈ ನಾನು ಫಿಕ್ಷನ್ ಜಾಸ್ತಿ ಬರೆಯೋದ್ರಿಂದ ನಿಮಗೆ ನಿಜ ಲೈಫಲ್ಲಿ ಏನು ಮಾಡೋದಕ್ಕಾಗೋದಿಲ್ವ, ಅಥವಾ ಈ ಪಾತ್ರಗಳ ಮೂಲಕ ನೀವು ಅದನ್ನು ನಿಮ್ಮದೇ ಒಂದು ಸೃಷ್ಟಿ, ನಿಮ್ಮದೇ ಒಂದು ನಿಯಮಗಳನ್ನು ಮಾಡಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಗಳಿಸ್ಬೋದು, ಒಂದು ನಿಮ್ಮದೇ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಿ. ಸೊ ಆಕ್ಚುಲಿ ಯಶವಂತ ಚಿತ್ತಾಲ ಕೂಡ ಅದೇ ರೀತಿ ಮಾಡ್ತಿದ್ರಂತೆ. ಅವರು ಯಾವುದೋ ಒಂದು ಕೆಮಿಕಲ್ ಫ್ಯಾಕ್ಟ್ರಿನಲ್ಲಿ ದೊಡ್ಡ ಇದರಲ್ಲಿ ಜಾಬಲ್ಲಿ ಇದ್ದಿದ್ದು. ಸೊ ಅವರು ಹಿಂಗೆ ಏರ್ಪೋರ್ಟ್ ಲಾಂಜಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ಬೇಕಲ್ಲ ಫ್ಲೈಟ್ ಬರೋದಕ್ಕೆ, ಅವಾಗ ಕತೆಗಳನ್ನ ಅವ್ರದ್ದು ಬುಕ್ಗಳನ್ನ ಎಲ್ಲ ಬರಿತಾ ಇದ್ರಂತೆ. ಹೌದು, ಅದು ಸಮಯ ತುಂಬ ಸಿಗುತ್ತೆ. ನಮ್ಮ ವಸುಧೇಂದ್ರ ಆಥರ್, ಖ್ಯಾತ ಆಥರ್, ಸೊ ಅವರು ಇದೇ ಹೇಳ್ತಾರೆ. ಅವರು ಕೆಲಸ ಮಾಡ್ತಿರೋವಾಗ ಡ್ರೈವರ್ನ ಹೇರ್ ಮಾಡಿಕೊಂಡು ಕಾರಲ್ಲಿ ಕುತ್ಕೊಂಡು ಪುಸ್ತಕ ಬರೀತಿದ್ರು. ಅದು ವಂಡರ್ಫುಲ್ ಐಡಿಯಾ. ನಾನು ಆ ಥರ ಮಾಡೋಣ ಅಂತ ಒಂದು ಟೈಮಲ್ಲಿ ನಿರ್ಧರಿಸಿದ್ದೆ. ಆಮೇಲೆ ಈಗ ಈ ಕೊರೋನಾ ಬಂದ್ಬಿಟ್ಟು ಮತ್ತೆ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಇದು ಜಾಸ್ತಿ ಆಪ್ಷನ್ಸ್ ಇತ್ತು. ವರ್ಕ್ ಫ್ರಮ್ ಹೋಮ್ ಅಂದರೆ ನಿಮಗೆ ಕಮ್ಯೂಟ್ ಟೈಮ್ ತುಂಬ ಸೇವ್ ಆಗುತ್ತೆ, 2-2.5 ಗಂಟೆ ಸೇವ್ ಆಗುತ್ತೆ. ಸೊ ಅದರಲ್ಲಿ 1 ಗಂಟೆ ಕೆಲಸಕ್ಕೆ ಕೊಟ್ಟರೆ 1 ಗಂಟೆ ಬರಹಕ್ಕೆ. ಸೊ ಕೈಂಡ್ ಆಫ್ ವಿನ್ ಸಿಚುವೇಶನ್. ಇನ್ಫ್ಯಾಕ್ಟ್ ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ. ವಸುಧೇಂದ್ರ ಅವರು ಯಾವ್ದೋ ಒಂದು ಪುಸ್ತಕನ ಅವರು ಡ್ರೈವರ್ಗೆ ಡೆಡಿಕೇಟ್ ಮಾಡಿದ್ದಾರೆ. ಹೌದು, ವರ್ಣಮಯ. ಇಲ್ಲ, ಬೆಂಗಳೂರು ಟ್ರಾಫಿಕ್ ಜಾಮ್ಗ, ಬೆಂಗಳೂರು ಟ್ರಾಫಿಕ್ ಜಾಮ್ಗೆ ಇಲ್ಲ ಐ ಥಿಂಕ್ ಇಸ್ ಡೆಡಿಕೇಟೆಡ್ ಟು ಹಿಸ್ ಡ್ರೈವರ್ಗೆ. ನಂಜುಂಡಿ ಅಂತ ಡ್ರೈವರ್ ಕತೆ, ವರ್ಣಮಯ ಇದರಲ್ಲಿ ಕಥಾ ಇದು ಲಲಿತ ಪ್ರಬಂಧ. ಅಲ್ಲ, ವಾಸುಕಿ ಏನ್ ಹೇಳ್ತಾರೆ ಅಂದ್ರೆ, ಬೆಂಗಳೂರು ಟ್ರಾಫಿಕ್ ಇರ್ಲಿಲ್ಲ ಅಂದಿದ್ರೆ ಅಷ್ಟು ಟೈಮ್ ಸಿಗ್ತಾ ಇರ್ಲಿಲ್ಲ ಬರೆಯೋದಕ್ಕೆ. ಇಲ್ಲ, ನನಗೆ ಹಂಗೆ ಆಗ್ತಾ ಇತ್ತು. ಮೇಬಿ ಐ ರಿಮೆಂಬರ್ ಇಟ್ ರಾಂಗ್. ಓಕೆ, ನಮ್ಮ ಕೇಳುಗರಿಗೆ ಮತ್ತೆ ನೋಡುಗರಿಗೆ ಒಂದು ವಿಶಿಷ್ಟ ವಾರ್ನಿಂಗ್, ಮುನ್ಸೂಚನೆ, ಅದೇನು ಕರಿತೀರೋ ಕರೀರಿ. ಈ ಪೂರ್ತಿ ಪಾಡ್ಕಾಸ್ಟ್ ನಲ್ಲಿ ದುಡ್ಡಿನ ಬಗ್ಗೆ, ಬಿಟ್ ಕಾಯಿನ್ ಬಗ್ಗೆ ಚರ್ಚೆ ಆಗತ್ತೆ. ಇನ್ವೆಸ್ಟ್ಮೆಂಟ್ ಕಾನ್ವರ್ಸೇಷನ್ಸ್ ಬರುತ್ತೆ, ಇನ್ವೆಸ್ಟ್ ಮಾಡ್ಬೇಕೋ ಬ್ಯಾಡ್ವೋ ಅಂತ. ಇದೆಲ್ಲ ಫೈನಾನ್ಷಿಯಲ್ ಅಡ್ವೈಸ್ ಅಲ್ಲ, ಇದು ಜಸ್ಟ್ ನಾಲೆಡ್ಜ್ಗೆ ಮತ್ತೆ ನಮ್ಮ ಜ್ಞಾನೋಭಿವೃದ್ಧಿಗೆ ಅಂತ ನಾವು ಮೊದಲೇ ವಾರ್ನಿಂಗ್ ಕೊಡ್ತಾ ಇದೀವಿ, ಸ್ಟ್ಯಾಚ್ಯುಟರಿ ವಾರ್ನಿಂಗ್. ಇದನ್ನ ಜಸ್ಟ್ ಯೂಸ್ ದಿಸ್ ಫಾರ್ ನಾಲೆಡ್ಜ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಗೂಗಲ್ ಇದೆ, ಬಿಟ್ ಕಾಯಿನ್ ಸ್ಪೆಷಲಿಸ್ಟ್ ಇದ್ದಾರೆ. ನೀವ್ ಯಾವಾಗ್ಲೂ ಅವ್ರ ಜೊತೆ ಯಾವಾಗ ಬೇಕಾದ್ರೂ ಅವ್ರ ಜೊತೆ ಮಾತಾಡ್ಬೋದು, ಮಾಹಿತಿಯನ್ನ ಪಡ್ಕೋಬಹುದು. ಆಲ್ ರೈಟ್, ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಬೇಕು ಅಂದ್ರೆ ಪ್ರೊಫೆಷನಲ್ಸ್ ನ ಕೇಳಿ, ಇಲ್ಲಾಂದ್ರೆ IPL ಆಡ್ಸ್ ನ ನೋಡಿ. ನಾನು ಒಂದು ಅದ್ರ ಮೇಲೆ ಆಡ್ ಮಾಡ್ತೀನಿ. ನೀವು ಹೇಳಿರೋದು ಸರಿ ಇದೆ. ಈ ಬಿಟ್ ಕಾಯಿನ್ ಅಥವಾ ಬ್ಲಾಕ್ ಚೈನ್ ಟೆಕ್ನಾಲಜಿನಲ್ಲಿ ದುಡ್ಡಿಗಿಂತ ಸಮಯ ಇನ್ವೆಸ್ಟ್ ಮಾಡಿ ಅದರಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ನಾಳೆಯ ದಿನ ಈ ಟೆಕ್ನಾಲಜಿ ಯಾವ ಶೇಪಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಈ ಪಾಡ್ಕಾಸ್ಟ್ನಲ್ಲಿ ಹೇಳೋ ವಿಷಯಗಳೆಲ್ಲ
ಫ್ಯಾಕ್ಚುಲಿ ಕರೆಕ್ಟ್ ಅಂತ ಇದು ಮಾಡಲ್ಲ, ಎಲ್ಲಾದ್ರೂ ಅಪ್ಪಿತಪ್ಪಿ ಆ ಕಡೆ ಈ ಕಡೆ ಆಗ್ಬೋದು. ಸೊ ಅದು ಒಂದು ಡಿಸ್ಕ್ಲೈಮರ್ ನನ್ನ ಕಡೆಯಿಂದ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಯಾರು ಲಾಯರ್ಗಳನ್ನ ನಮ್ಮ ಮೇಲೆ ಚೂ ಬಿಡಬಾರ್ದು ಅಂತ ವಿಠಲು ಡಿಸ್ಕ್ಲೈಮರ್ ಕೊಟ್ಟಿದ್ದಾರೆ, ನಾವು ಡಿಸ್ಕ್ಲೈಮರ್ ಕೊಟ್ಟಿದೀವಿ. ಈಗ ಬಿಟ್ ಕಾಯಿನ್ ಬಗ್ಗೆ ಬರೋಣ. ಬಿಟ್ ಕಾಯಿನ್ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಅಂತ ಎಲ್ರಿಗೂ ಒಂದ್ ಬೇಸಿಕಲಿ ಒಂದು ನಾಲೆಜ್ ಇದೆ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಅಂತ ನಮ್ ಸಾಮಾನ್ಯವಾದ ಲೋಕಲ್ ಬಾಯ್ಸ್ಗೆ ಹೇಳಿ, ಪ್ಲೀಸ್ ಎಕ್ಸ್ಪ್ಲೇನ್. ಅಂಡ್ ಗರ್ಲ್ಸ್. ಖಂಡಿತ. ಕ್ರಿಪ್ಟೋ ಕರೆನ್ಸಿಗೆ ಕನ್ನಡದಲ್ಲಿ ಇನ್ನೂ ಒಂದು ಪದ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ತರ್ಜುಮೆ ಬೇಡ, ಬಟ್ just tell us what it means. ಅಂತರ್ಜಾಲದ ಧನ ಅಂತ ಹೇಳ್ಬೋದೇನೋ. ಈ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಒಂದು ತರ ವಿತರಿತ ವ್ಯವಸ್ಥೆಯಲ್ಲಿ ಕ್ರಿಪ್ಟೋಗ್ರಫಿ ಯೂಸ್ ಮಾಡಿರುವಂತ ಒಂದು ಹಣಕಾಸಿನ ವ್ಯವಸ್ಥೆ ಅಂತ ಹೇಳ್ಬೋದೇನೋ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಒಂದು ಚಿಕ್ಕ ಸೆಂಟೆನ್ಸ್ ಅಥವಾ ಏನಂತಾರೆ ಕ್ರಿಪ್ಟಿಕಲಿ ಅಥವಾ ಹೆಂಗಾಗುತ್ತೆ ಅಂತಂದ್ರೆ ಆಕ್ಚುಲಿ ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಇದೆ. ಮೇ ಬಿ ನಾವು ಶೋ ನೋಟ್ಸ್ ಅಲ್ಲಿ ತೋರ್ಸೋಣ. 2000 ಗಿಂತ ಮುಂಚೆ 98 ಅಲ್ಲಿ 97 ಅಲ್ಲಿ ಇಂಟರ್ನೆಟ್ ಅಂದ್ರೆ ಏನು ಅಂತ ಟಿವಿನಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಡಿಸ್ಕಸ್ ಮಾಡ್ತಾರೆ. ಸೊ ಇದೇನೋ .www ಇರುತ್ತೆ, ಅದೇನು. ಸೊ ಆ ಲೆವೆಲ್ ಅಲ್ಲಿ ಇದೀವಿ ಈಗ. ಬಿಟ್ ಕಾಯಿನ್ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಅನ್ನೋದನ್ನ. ಸೊ ಅದಕ್ಕೋಸ್ಕರ ಇಷ್ಟು ಕಷ್ಟ, ಯಾಕಂದ್ರೆ ಎಲ್ಲರಿಗೂ ಶೇರ್ಡ್ ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ. ಸೊ ಈಸಿಯಾಗಿ ಹೇಳೋದಕ್ಕಾಗಲ್ಲ. ಇವಾಗ ಇಮೇಲ್ ಅಂದ್ರೆ ಎಲ್ಲರಿಗೂ ಗೊತ್ತು, ಏನ್ ಇಮೇಲ್ ಐಡಿ ಕೊಡು ಅಂತ ಕೇಳ್ತಾರೆ, ಸರಿ ನಾನು ನಿನಗೊಂದು ಇಮೇಲ್ ಕಳಿಸ್ತೀನಿ ಅಂತ ಹೇಳ್ತಾರೆ. ಬಟ್ ಬಿಟ್ ಕಾಯಿನ್ ನಾವು ಹಂಗೆ ಅರ್ಥ ಮಾಡ್ಕೋಬಹುದು ಸದ್ಯಕ್ಕೆ. ಇವಾಗ ನೀವೊಂದು ಇಮೇಲ್ ಐಡಿ ಕೊಟ್ರೆ ಅದಕ್ಕೆ ಇನ್ನೊಬ್ರು ಇಮೇಲ್ ಕಳಿಸ್ಬೋದು. ಸೊ ಹಂಗೇನೆ ಇದೊಂದು ಬಿಟ್ ಕಾಯಿನ್ ಒಂದು ಅಡ್ರೆಸ್ ಇರುತ್ತೆ, ಅದಕ್ಕೆ ಬಿಟ್ ಕಾಯಿನ್ ಕಳಿಸ್ಬೋದು, ಅಂದ್ರೆ ದುಡ್ಡು ಕಳಿಸ್ಬೋದು. ಅದು ಕಂಪ್ಲೀಟ್ ಇಂಟರ್ನೆಟ್ ಅಲ್ಲಿ ನಡೆಯುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಐಡಿಯಾ ಟ್ರೈ ಮಾಡೋಣ ವಿಠಲ್. ಇಫ್ ಯು ಕ್ಯಾನ್ ಬ್ರೇಕಪ್ ಅಂದ್ರೆ ಕ್ರಿಪ್ಟೋ ಮತ್ತೆ ಕರೆನ್ಸಿನ ಬ್ರೇಕಪ್ ಮಾಡಿ, ಕ್ರಿಪ್ಟೋ ಅಂದ್ರೆ ಏನು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಕ್ರಿಪ್ಟೋ ಕರೆನ್ಸಿ ಅವಾಗ ಸ್ವಲ್ಪ ಸುಲಭ ಆಗ್ಬೋದು ಅಂತ ಅನ್ಸುತ್ತೆ. ಕ್ರಿಪ್ಟೋ ಅಂದ್ರೆ ಇದರಲ್ಲಿ ಕ್ರಿಪ್ಟೋಗ್ರಫಿಯನ್ನು ತುಂಬಾ ಬಳಸಿದ್ದಾರೆ ಈ ಒಂದು ಕರೆನ್ಸಿಯ ಡಿಸೈನ್ ಅಲ್ಲಿ. ಕ್ರಿಪ್ಟೋಗ್ರಫಿ ಅಂದ್ರೆ ಗೂಢೀಕರಣ ಅಂತ ಹೇಳ್ಬೋದೇನೋ ಕನ್ನಡದಲ್ಲಿ. ಅಂದ್ರೆ ನೀವು ಒಂದು ಸೆಂಟೆನ್ಸ್ ಅಥವಾ ಒಂದು ಇಡೀ ಫೈಲ್, ನಿಮ್ಮ ಕಂಪ್ಯೂಟರ್ ಅಲ್ಲಿರೋ ಫೈಲನ್ನ ನೀವು ಕ್ರಿಪ್ಟೋಗ್ರಾಫಿಕಲಿ ಸೈನ್ ಮಾಡ್ಬೋದು. ಅದನ್ನ ಒಂದು ಈ SHA-256 ಅಂತ ಅದರ ಒಂದು ಇದು ಬರುತ್ತೆ, ಒಂದು ಡಿಜಿಟಲ್ ಸಿಗ್ನೇಚರು. ಸೊ ಆ ಒಂದು ಸಿದ್ಧಾಂತವನ್ನು ಬಳಸಿ ಅದನ್ನು ಕರೆನ್ಸಿ ಅಂದ್ರೆ ಈ ಕರೆನ್ಸಿಗಿಂತ ಲೆಡ್ಜರ್ ಅಂತ ಹೇಳ್ಬೋದೇನೋ. ಈ ಲೆಡ್ಜರ್ ಅಂದ್ರೆ ಒಂದು ಬೆಲೆ ಬಾಳುವ ಒಂದು ವಸ್ತುವನ್ನು ಒಬ್ಬ ವ್ಯಕ್ತಿ ಅಥವಾ ಒಂದು ಎಂಟಿಟಿಯಿಂದ ಇನ್ನೊಂದು ಎಂಟಿಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ಒಂದು ಬರೆಯೋ ಒಂದು ಪುಸ್ತಕ. ಅದು ಮುಂಚೆ ಎಲ್ಲ ಹಾರ್ಡ್ ಪುಸ್ತಕ ಇತ್ತು, ಈಗ ಡಿಜಿಟಲ್ ರೂಪ ಪಡ್ಕೊಂಡಿದೆ. ಸೊ ಈ ಒಂದು ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್, ಮತ್ತೆ ಈ ಲೆಡ್ಜರು ಒಂದು ಕಡೆ ಇರದೆ ಅದು ಎಲ್ಲ ಕಡೆ ಹರಡಿಕೊಂಡಿದೆ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್. ಸೊ ಈ ತರ ಒಂದು ಲೆಡ್ಜರ್, ಅದರೊಳಗಡೆ ಇರುವ ಒಂದು ವಹಿವಾಟಿನ ಅಂಶಗಳು, ಅದನ್ನ ಕ್ರಿಪ್ಟೋಗ್ರಫಿ ಮೂಲಕ ಅದನ್ನ ಇದು ಮಾಡಿಬಿಟ್ಟು ಡಿಸೈನ್ ಮಾಡಿಬಿಟ್ಟು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಬೇರೆ ಬೇರೆ ಜಗತ್ತಿನಾದ್ಯಂತ ಬೇರೆ ಬೇರೆ ನೋಡ್ ಅಥವಾ ಯಾರಿಗೆ ಅದರಲ್ಲಿ ನೋಡುವ ಇಂಟ್ರೆಸ್ಟ್ ಇದೆ ಅದು ಹಾಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳ್ಬೋದು. ಈಗ ನೀವು ಬ್ಯಾಂಕಿನ ಒಂದು ಪಾಸ್ಬುಕ್ ಅಥವಾ ಬ್ಯಾಂಕಿನ ಲೆಡ್ಜರ್ ಅದನ್ನು ಎಲ್ಲರಿಗೂ ನೋಡೋಕ್ಕಾಗೋದಿಲ್ಲ. ಬ್ಯಾಂಕ್ ಎಂಪ್ಲಾಯೀಸ್ ಮಾತ್ರ ಅದೊಂದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಬಟ್ ಇಲ್ಲಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇಟ್ಸ್ ಅನ್ ಓಪನ್ ಲೆಡ್ಜರ್, ಯಾರು ಬೇಕಾದ್ರೂ ನೋಡ್ಬೋದು ಯಾವಾಗ ಏನು ಟ್ರಾನ್ಸಾಕ್ಟ್ ಆಗಿದೆ. 2009ನೇ ಇಸ್ವಿಯಿಂದ ಈಗ ಲಾಸ್ಟ್ 10 ನಿಮಿಷದ ತನಕ ಏನೇನಾಗಿದೆ ಅಂತ ಆ ಲೆಡ್ಜರಲ್ಲಿ ನೋಡ್ಬೋದು. ಅಂಥ ಒಂದು ಸಿಸ್ಟಮ್ ಈ ಬಿಟ್ಕಾಯಿನ್ ಬ್ಲಾಕ್ ಚೈನ್ ತಂತ್ರಜ್ಞಾನ. ಇದರಲ್ಲಿ ಬಹುತೇಕ ಬಿಟ್ಕಾಯಿನ್ ಮಾತ್ರ ಟ್ರಾನ್ಸಾಕ್ಟ್ ಆಗುತ್ತೆ. ಬಟ್ ಬೇರೆ ಕಾಯಿನ್ಸ್ ಅಲ್ಲಿ, ಬೇರೆ ಬ್ಲಾಕ್ ಚೈನ್
ಯೂಸ್ ಮಾಡಿದ ಬೇರೆ ತಂತ್ರಜ್ಞಾನದಲ್ಲಿ ಬೇರೆ ಈಗ ಡಾಕ್ಯುಮೆಂಟ್ಸ್ ಇರ್ಬೋದು, ನೋಟರಿ ಡಾಕ್ಯುಮೆಂಟ್ಸು ಅಥವಾ ಎನಿಥಿಂಗ್ ವಿಚ್ ಹ್ಯಾಸ್ ಟು ಬಿ ಟ್ರಸ್ಟೆಡ್, ಅದನ್ನು ಅದರಲ್ಲಿ ಹಾಕಿಬಿಟ್ಟು ಸೆಕ್ಯೂರ್ ಮಾಡ್ಬೋದು. ಸೊ ಆ ಥರ ಒಂದು ಟೆಕ್ನಾಲಜಿ ಇದು. ಸಿಂಪಲ್ ಬೇರೆ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಅದೇ ಇದು ಒಂದು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇದು ತುಂಬಾ ಕಷ್ಟ. ಸೊ ಬೇರೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಸುಪ್ರೀತ್ ಅವರು ಇಮೇಲ್ ಬಗ್ಗೆ ಹೇಳಿದ್ರು. ಇಮೇಲ್ ವರ್ಕ್ ಆಗೋದು ಇಂಟರ್ನೆಟ್ ಟೆಕ್ನಾಲಜಿ ಮೇಲೆ, TCP/IP ಪ್ರೋಟೋಕಾಲ್ ಇದ್ರ ಮೇಲೆ ವರ್ಕ್ ಆಗೋದು. ಸೊ ಇಮೇಲ್ ಈಸ್ ಒಂದು ಅಪ್ಲಿಕೇಶನ್ ಅಥವಾ ಒಂದು ತಂತ್ರಾಂಶ. ಇಮೇಲ್ ಇಂಟರ್ನೆಟ್ ಮೇಲೆ ಬರೆದಿರೋ ಒಂದು ತಂತ್ರಾಂಶ. ಸೊ ಅದೇ ಥರ ಬಿಟ್ಕಾಯಿನ್ ಬ್ಲಾಕ್ ಚೈನ್ ವರ್ಲ್ಡ್ ಅಲ್ಲಿ ಬ್ಲಾಕ್ ಚೈನ್ ಸುಮಾರು ಒಂದು ಇಂಟರ್ನೆಟ್ ತರ ಅಂತ ಹೇಳ್ಬೋದು, ಇಂಟರ್ನೆಟ್ ಟೆಕ್ನಾಲಜಿ. ಅದರ ಮೇಲೆ ಬರೆದಿರೋ ಫಸ್ಟ್ ಅಪ್ಲಿಕೇಶನ್ ಬಿಟ್ಕಾಯಿನ್ ಅಂತಾನು ಹೇಳ್ಬೋದು. ಸೊ ಬೇಸಿಕಲಿ ಇದು ಅಪ್ಲಿಕೇಶನ್ ನೀವು ಹೋಗಿ ನೋಡಿದ್ರೆ ತಂತ್ರಜ್ಞಾನದಲ್ಲಿ ಇರೋರು github.com ಅಂತ ಒಂದು ಓಪನ್ ಕೋಡ್ ಇದಿದೆ, ಎಲ್ಲರಿಗೂ ಗೊತ್ತಿರುತ್ತೆ ತಂತ್ರಜ್ಞಾನದಲ್ಲಿ ಇರೋರಿಗೆ. ಬಟ್ ದೋಸ್ ಆರ್ ನಾಟ್ ಫೆಮಿಲಿಯರ್, github.com ಅಂತ ಒಂದು ಹೋಗಿ ಅಲ್ಲಿ ಹೋದ್ರೆ ನಿಮಗೆ ಇಡೀ ಬಿಟ್ಕಾಯಿನ್ ನ ಕೋಡ್ ಕೂಡ ನೋಡಕ್ಕೆ ಸಿಗತ್ತೆ. ಸೊ ಇಷ್ಟು ಇದು ಬೇರೆ ಬೇರೆ ರೀತಿಯಲ್ಲಿ ಇದನ್ನ ನಾವು ನೋಡ್ಬೋದು. ಇಟ್ ಈಸ್ ಅನ್ ಅಪ್ಲಿಕೇಶನ್, ಇಟ್ ಈಸ್ ಒಂದು ಹಣಕಾಸಿನ ಒಂದು ವ್ಯವಸ್ಥೆ, ಒಂದು ಬಾರ್ಟರ್ ಸಿಸ್ಟಮ್ ಅಂತಾನು ಹೇಳ್ಬೋದೇನೋ, ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್. ಸೊ ಹೀಗೆ ಅನೇಕ ರೀತಿಯಲ್ಲಿ ಇದನ್ನ ವರ್ಣಿಸಬಹುದು. ವಿಠಲ್, ಇವಾಗ ಬ್ಯಾಂಕಿಂಗ್ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಅಂದ್ರೆ ಇವಾಗ ಗೊತ್ತು, ನಾನು ಒಬ್ಬನಿಗೆ ದುಡ್ಡು ಕೊಡ್ಬೇಕು ಒಂದ್ ಕಾರ್ ತಗೊಳಕ್ಕೆ ಅಂದ್ರೆ ನಾನು ಅವನ್ಗೆ ಇಲ್ಲ ಚೆಕ್, ಆನ್ಲೈನ್ ಪೇಮೆಂಟ್ ಅಥವಾ DD ಅವನ್ಗೆ ಕೊಡ್ತೀನಿ. ಅದು ತುಂಬಾ ಸಿಂಪಲ್ ಇದೆ. ಅದೇ ತರ ಬಿಟ್ ಕಾಯಿನ್ ಹೆಂಗೆ ಟ್ರಾನ್ಸಾಕ್ಷನ್ ಆಗತ್ತೆ ಅಂತ ಹೇಳಿದ್ರೆ, ಬಿಟ್ ಕಾಯಿನ್ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತಾ, ಇಂಟೆನ್ಸಿಟಿ ಬರುತ್ತಾ, ಡಿಫ್ರೆನ್ಸಸ್ ಏನು? ಹೌದು, ಖಂಡಿತ. ಮೊದಲು ಸಿಮಿಲಾರಿಟಿ ಏನು ಅಂತ ಹೇಳ್ತೀನಿ. ಸೊ ಎರಡು ಟ್ರಾನ್ಸಾಕ್ಷನ್ ಅಲ್ಲೂ ಎಲ್ಲೋ ಒಂದು ಲೆಡ್ಜರ್ ಅಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗಿರುತ್ತೆ. ಮುಕುಂದ್ ಅವರು ವಾಸುಕಿ ಅವರಿಗೆ ಇಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಒಂದು ಇದಿರುತ್ತೆ. ಆಮೇಲೆ ಅದಕ್ಕೆ ಬೇರೆ ಔಟ್ಸೈಡ್ ದ ಫೈನಾನ್ಷಿಯಲ್ ಸಿಸ್ಟಮ್ ನಿಮ್ದು ಅಗ್ರಿಮೆಂಟ್ ಏನೆಲ್ಲ ಅದೆಲ್ಲ ಇರುತ್ತೆ. ಬಟ್ ಬ್ಯಾಂಕಿನ ಲೆಡ್ಜರ್ ಅಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ ಇರುತ್ತೆ. ಇದು ಒಂದೇ ಬ್ಯಾಂಕಲ್ಲಿ ಆದ್ರೆ ಅದು ಆ ಬ್ಯಾಂಕಿನ ಲೆಡ್ಜರ್ ಅಲ್ಲೇ ಇರುತ್ತೆ ಮೋಸ್ಟ್ಲಿ, ಅಥವಾ ಬೇರೆ ಬ್ಯಾಂಕ್ ಆದ್ರೆ ಅದು ಆ ಟ್ರಾನ್ಸಾಕ್ಷನ್ ಇನ್ನೊಂದು ಬ್ಯಾಂಕಿಗೆ ಹೋಗಿ ಮೇ ಬಿ ಬಿಟ್ವೀನ್ 2 ಬ್ಯಾಂಕ್ಸ್ ಅದು ಒಂದು ಎಕ್ಸ್ಚೇಂಜ್ ಆಗುತ್ತೆ. ಬಟ್ ಈಗ ಇದನ್ನೇ ಬ್ಲಾಕ್ ಚೈನ್ ಅಥವಾ ಬಿಟ್ಕಾಯಿನ್ ಮೂಲಕ ಹೇಳೋದಾದ್ರೆ ಇಲ್ಲೂ ಒಂದು ಟ್ರಾನ್ಸಾಕ್ಷನ್ ನಡೆಯುತ್ತೆ. ನೀವು ವಾಲೆಟ್ ಬಗ್ಗೆ ಹೇಳ್ಬೇಕಾಗುತ್ತೆ. ಸೊ ಒಂದು ಬಿಟ್ಕಾಯಿನ್ಗೆ ಒಂದು ಅಡ್ರೆಸ್ ಅಂತ ಇರುತ್ತೆ ಅಂತ ತಿಳ್ಕೊಳ್ಳೋಣ. ವಾಲೆಟ್ ಬಗ್ಗೆ ಆಮೇಲೆ ಹೇಳಿದ್ರೆ ಆಯ್ತು. ಸೊ ವಾಸುಕಿಯವರ ಒಂದು ಅಡ್ರೆಸ್ ಇರುತ್ತೆ, ಮುಕುಂದ್ ಅವರ ಹತ್ರ ಒಂದು ಅಡ್ರೆಸ್ ಇರುತ್ತೆ. ಸೊ ಮುಕುಂದ್ ಅವರ ಅಡ್ರೆಸ್ ಅಲ್ಲಿ ಇಷ್ಟು ಬಿಟ್ಕಾಯಿನ್ ಅಂತ ಒಂದು ಶೇಖರವಾಗಿ ಇರುತ್ತೆ ಅದರಲ್ಲಿ. ಸೊ ಆ ದುಡ್ಡನ್ನು, ಬಿಟ್ಕಾಯಿನ್ ಅನ್ನು ನಿಮ್ಮ ಇದರಿಂದ ನಿಮ್ಮ ಕೀನಿಂದ ನೀವು ವಾಸುಕಿಯವರ ಕೀಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಅದಕ್ಕೋಸ್ಕರ ಬೇರೆ ಬೇರೆ ಅಪ್ಲಿಕೇಶನ್ ಇದೆ, ವಾಲೆಟ್ ಮತ್ತೆ ಅಥವಾ ಬೇರೆ ನೀವು ಕಾಯಿನ್ ಡೆಸ್ಕ್ ಅಂತ ಬೇರೆ ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ಇದೆ, ಅದನ್ನ ಬಳಸಿ ನೀವು ಅವರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಬಟ್ ಇದು ಏನಾಗುತ್ತೆ ಅಂದ್ರೆ, ಇದು ಯಾವ ಬ್ಯಾಂಕು ಅಥವಾ ಯಾವ ಒಂದು ಸಂಘ ಸಂಸ್ಥೆಗಳಿಗೆ ಈ ಟ್ರಾನ್ಸಾಕ್ಷನ್ ಹೋಗೋದಿಲ್ಲ. ಇದು ಹೋಗೋದು ಡೈರೆಕ್ಟ್ blockchain.info ಅಥವಾ ಈಗ blockchain.com ಆಗಿರ್ಬೋದು, ಆ ವೆಬ್ಸೈಟ್ನ ಒಂದು ಅನ್ಕನ್ಫರ್ಮ್ಡ್ ಟ್ರಾನ್ಸಾಕ್ಷನ್ ಅಂತ ಒಂದು ಸೆಕ್ಷನ್ ಇರುತ್ತೆ. ಅದರಲ್ಲಿ ಹೋಗಿ ಈ ಟ್ರಾನ್ಸಾಕ್ಷನ್ ಬೀಳುತ್ತೆ. ಸೊ ಅದು ಅಲ್ಲಿಗೆ ಹೋದ್ಮೇಲೆ ಬಿಟ್ಕಾಯಿನ್ನಲ್ಲಿ ನೋಡ್ಗಳಂತ ಇರುತ್ತೆ. ಅದು ಒಂಥರ ನೋಡ್ಗಳಂದ್ರೆ ಈ ಬಿಟ್ಕಾಯಿನ್ನ ವಹಿವಾಟುಗಳನ್ನ ಲೆಕ್ಕಾಚಾರ ಹಾಕಿ ಅದು ಸರಿ ಇದೆಯೋ ಇಲ್ವಾ, ಮುಕುಂದ್ ಅವರ ಹತ್ರ ಅಷ್ಟು ದುಡ್ಡು ಇದೆಯೋ, ವಾಸುಕಿ ಅವರ ಈ ಇದರಲ್ಲಿ ನಿಜವಾದ ಅಡ್ರೆಸ್ ಅದನ್ನೆಲ್ಲ ವೆರಿಫೈ ಮಾಡಿ ಆ ಒಂದು ಬ್ಲಾಕ್ ಅನ್ನ, ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಅನ್ನ ಒಂದು ಬ್ಲಾಕಿಗೆ ಹಾಕತ್ತೆ. ಅದು ಹಾಕಿ ಆದ್ಮೇಲೆ ಇದನ್ನು ಈ ತರ ಅನೇಕ ಟ್ರಾನ್ಸಾಕ್ಷನ್ಗಳು, ಈಗ ಒಂದು 150 ಈ ತರ ಟ್ರಾನ್ಸಾಕ್ಷನ್ಗಳು ನಡೀಬಹುದು.
ಸೊ ಅದನ್ನೆಲ್ಲ ಒಂದು ಬ್ಲಾಕ್ ಅಲ್ಲಿ ಒಂಥರ ಕಲೆಕ್ಟ್ ಮಾಡಿ ಅದನ್ನ ಇಡೀ ನೆಟ್ವರ್ಕ್ಗೆ, ಬಿಟ್ಕಾಯಿನ್ ನೆಟ್ವರ್ಕ್ಗೆ ಅದನ್ನ ಟ್ರಾನ್ಸ್ಮಿಟ್ ಮಾಡುತ್ತೆ. ಸೊ ಈ ಉಳಿದ ನೋಡ್ಗಳು, ನೆಟ್ವರ್ಕ್ನಲ್ಲಿರುವ ನೋಡ್ಗಳು, ಆ ನೋಡ್ಗಳಿಗೆ ಇದನ್ನ ವೆರಿಫೈ ಮಾಡೋ ಒಂದು ಮೆಕ್ಯಾನಿಸಮ್ ಇರುತ್ತೆ. ಇದು ಈ ಟ್ರಾನ್ಸಾಕ್ಷನಲ್ಲಿ ಕರೆಕ್ಟಾಗಿ ಮಾಡಿದ್ದಾರಾ, ಏನಾದರೂ ಮೋಸ ಇದೆಯಾ ಇದರಲ್ಲಿ ಅಂತ ನೋಡ್ಬಿಟ್ಟು ವೆರಿಫೈ ಮಾಡಿ ಎಲ್ಲ ನೋಡ್ಗಳು ಅದನ್ನ ಅದು ಸರಿ ಇದ್ರೆ ತಮ್ಮ ಲೆಡ್ಜರ್ಗೆ ಆ ಬ್ಲಾಕ್ ಅನ್ನ ಹಾಕ್ತವೆ. ಸೊ ಈ ತರ ಒಂದು ಲೆಟ್ಸೆ ಒಂದು 1000 ಬ್ಲಾಕ್ಗಳಿವೆ ಅಂತ, 1000 ನೋಡ್ಗಳಿವೆ ಅಂತ ತಿಳ್ಕೊಳ್ಳಿ. ಸೊ ಪ್ರತಿಯೊಂದು ನೋಡ್ ಬಳಿ ಈ ಒಂದು ಲೆಡ್ಜರ್ ಇರುತ್ತೆ. ಆ ಲೆಡ್ಜರ್ಗೆ ನಿಮ್ಮ ಎಂಟ್ರಿ ನಿಧಾನವಾಗಿ, ಅಂದ್ರೆ ಇಟ್ ಈಸ್ ನಾಟ್ ಅನ್ ಇನ್ಸ್ಟಂಟೇನಿಯಸ್ ಟ್ರಾನ್ಸಾಕ್ಷನ್. ಅದೊಂದು ಬಿಟ್ಕಾಯಿನ್ ಅಲ್ಲಿ ಇಟ್ ಈಸ್ ಅ ಡಿಸೈನ್ ಆಸ್ ವೆಲ್ ಆಸ್ ಅ ಫ್ಲಾ ಅಂತ ಹೇಳ್ಬೋದು. ಒಂದು 10 ನಿಮಿಷ ಅಥವಾ 30 ನಿಮಿಷ ತನಕ ಅದು ನಿಮಗೆ ಕನ್ಫರ್ಮ್ ಆಗಲಿಕ್ಕೆ ಅದು ಟೈಮ್ ತಗೊಳುತ್ತೆ. ಒಂದು 30 ಮಿನಿಟ್ಸ್ ಆದಮೇಲೆ ಅದು ಆ ಬ್ಲಾಕ್ ನಿಮ್ಮ ಟ್ರಾನ್ಸಾಕ್ಷನ್ ಇರೋ ಬ್ಲಾಕ್ ಮುಂದ್ಗಡೆ ಹೋಗಿ ಅದು ಇನ್ನೂ ಅಷ್ಟು ಕನ್ಫರ್ಮೇಷನ್ ಆಗತ್ತೆ ಅದರದ್ದು. ಸೊ ಒಂದು 30 ಮಿನಿಟ್ಸ್ ನಂತರ ನಿಮಗೆ ಅದು ಕನ್ಫರ್ಮ್ ಆಯಿತು ಅಂತ ಅರ್ಥ. ಸೊ ಆಫ್ಟರ್ ದಟ್ ಅದು ಫಾರ್ ಎವರ್ ಇಟ್ ಈಸ್ ಎಚ್ಡ್ ಇನ್ ಇದು ಆ ಲೆಡ್ಜರಲ್ಲಿ. ಆ ಲೆಡ್ಜರಿಂದ ಅದನ್ನ ಅಳ್ಸಕ್ಕಾಗಲ್ಲ. ಯಾರು ಬಂದ್ಬಿಟ್ಟು ಅದನ್ನ ಫೋರ್ಜ್ ಮಾಡಿ ಆ ಟ್ರಾನ್ಸಾಕ್ಷನ್ ಅಳಿಸೋದು ಅಥವಾ ಮತ್ತೆ ಆ ದುಡ್ಡನ್ನ ವಾಸುಕಿಯವರ ಇದರಿಂದ ಅಕೌಂಟಿಂದ ಮುಕುಂದ್ ಅವರ ಅಕೌಂಟ್ಗೆ ಹಾಕೋಕ್ಕೆ ಅದೆಲ್ಲ ಅಂಥದ್ದೆಲ್ಲ ಕೆಲಸ ಮಾಡೋಕ್ಕೆ ಆಗೋದೇ ಇಲ್ಲ, ಬಿಕಾಸ್ ಆಫ್ ದ ಇನ್ಹರೆಂಟ್ ಡಿಸೈನ್ ಆಫ್ ದ ಬ್ಲಾಕ್ ಚೈನ್ ಸಿಸ್ಟಮ್. ಸೊ ಸ್ವಲ್ಪ ಅದೇ ಇಟ್ ಈಸ್ ನಾಟ್ ಸೋ ಫಾಸ್ಟ್ ಆಸ್ ಇದು ಆಸ್ ಅ ನಾರ್ಮಲ್ ಬ್ಯಾಂಕಿಂಗ್ ಆರ್ ನಾರ್ಮಲ್ ಆನ್ಲೈನ್ ಬ್ಯಾಂಕಿಂಗ್ ಟ್ರಾನ್ಸ್ಫರ್ ಥರ ಅಷ್ಟು ಫಾಸ್ಟ್ ಆಗಿರೋದಿಲ್ಲ. ಬಟ್ ಫಾರ್ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಇಟ್ ಈಸ್ ಅಟ್ ಪಾರ್ ವಿತ್ ನಮ್ಮ ಬೇರೆ ಸಿಸ್ಟಮ್ಗಳ ಜೊತೆ ಇರುತ್ತೆ ಅಂತ ಹೇಳ್ಬೋದು. ಹೈ ವ್ಯಾಲ್ಯೂ ಪ್ಲಸ್ ಅಕ್ರಾಸ್ ದ ಕಂಟ್ರಿ, ಅಕ್ರಾಸ್ ದ ಬಾರ್ಡರ್ಸ್. ಸೊ ಇನ್ನೊಂದಂದ್ರೆ ಈ ನೀವು ವಾಸುಕಿಯವರು ಅಮೆರಿಕಾದಲ್ಲಿರ್ಬೋದು, ಮುಕುಂದ್ ಅವರು ಭಾರತದಲ್ಲಿರ್ಬೋದು. ಸೊ ಬಿಟ್ವೀನ್ ಕಾಂಟಿನೆಂಟ್ ಕೂಡ ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು ವಿದೌಟ್ ಎನಿ ಕನ್ವರ್ಷನ್ ಆರ್ ಎನಿಥಿಂಗ್. ಸೊ ಯಾವುದೇ ಒಂದು ದೇಶ ಅಥವಾ ಗಡಿಯ ನಿರ್ಬಂಧ ಇಲ್ಲದೆ ಇದರಲ್ಲಿ ವಹಿವಾಟು ಮಾಡ್ಬೋದು. ಇವಾಗ ನೀವು ಇದನ್ನ ಹೇಳಿದ್ರಲ್ವಾ, ಅಂದ್ರೆ ಟ್ರೆಡಿಷನಲ್ ಕರೆನ್ಸಿ ಜೊತೆ ಕಂಪೇರ್ ಮಾಡಿ ನೋಡೋಣ. ಈಗ ನೀವು ಒಂದು ಕಾನ್ಸೆಪ್ಟ್ ಏನ್ ಹೇಳ್ತಾ ಅಂದ್ರೆ ಲೆಡ್ಜರ್ ಎಂಟ್ರಿ, ಅದರ ವೆರಿಫಿಕೇಶನ್ ಥ್ರೂ ಕ್ರಿಪ್ಟೋಗ್ರಫಿ ಅಂಡ್ ದೆನ್ ವೆರಿಫಿಕೇಶನ್, ಅದು ಇಟ್ ವಿಲ್ ಟೇಕ್ ಕೇರ್. ಅದು ಒಂದಿದು. ಈಗ ಅದನ್ನೇ ನಾವು ನಾರ್ಮಲ್ ಈಗ ಬ್ಯಾಂಕಿಂಗ್ ಅಲ್ಲಿ ತಗೊಂಡ್ರೆ ಆ ಬ್ಯಾಂಕ್ ಅಲ್ಲಿ ಕರೆಕ್ಟ್ ಆಗಿ ಎಂಟ್ರಿ ಆಗ್ತಾ ಇದೆಯಾ ಅಂತ. ಈಗ ಸಪೋಸ್ ಯಾವ್ದೋ ಒಂದು ಬ್ಯಾಂಕ್ ಅಲ್ಲಿ ಆಗ್ತಿರಲ್ಲ ಅನ್ನೋ ಹತ್ರ ಇಟ್ಕೊಳ್ಳೋಣ, ಅಥವಾ ಇನ್ಯಾವುದೋ ಇನ್ಸ್ಟಿಟ್ಯೂಷನ್ ಆಗ್ತಿರಲ್ಲ. ಸೊ ಅವಾಗ ನಾನು ಇವ್ರಿಗೆ ಕೊಟ್ಟೆ ಅನ್ನೋದು ಕರೆಕ್ಟ್ ಆಗಿ ವ್ಯಾಲಿಡೇಟ್ ಆಗಲ್ಲ, ಆ ರಿಸ್ಕ್ ಇರುತ್ತೆ. ಅದು ಒಂದು. ಎರಡನೇದು ಆ ಕರೆನ್ಸಿನ ಇದೆಯಲ್ಲ, ಅಂದ್ರೆ ಈಗ ಮೇ ಬಿ ನಾನು ಇಂಡಿಯನ್ ರುಪಿ ಯೂಸ್ ಮಾಡ್ತೀನಿ ಅಂದ್ರೆ ಅದು ಇಂಡಿಯಾ ಎಲ್ಲಿವರೆಗೆ ಸ್ಟೇಬಲ್ ಇರುತ್ತೆ ಅಲ್ಲಿವರೆಗೂ ಆ ಕರೆನ್ಸಿ ಏನು ಆಗಲ್ಲಪ್ಪ ಅನ್ನೋ ಒಂದು ಧೈರ್ಯ ಇರುತ್ತೆ ಅಲ್ವಾ. ಸೊ ಅದೆರಡು ಏನೋ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗುತ್ತೆ. ನೀವು ಕ್ರಿಪ್ಟೋ ಕರೆನ್ಸಿ ತಗೊಂಡಾಗ ಅದು ಅಂದ್ರೆ ಆ ಕಾನ್ಫಿಡೆನ್ಸ್ ಜನಗಳಿಗೆ ಹೇಗೆ ಬರುತ್ತೆ ಮತ್ತೆ ಇದು ಹೇಗೆ ಶುರು ಆಯ್ತು, ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೊಟ್ರೆ ಹೆಲ್ಪ್ ಆಗ್ಬೋದು. ಅಂದ್ರೆ ಈಗ ಜನಗಳಿಗೆ ಇದು ಟ್ರಸ್ಟ್ ವರ್ದಿ ವೇ ಆಫ್ ಟ್ರಾನ್ಸಾಕ್ಟಿಂಗ್ ಅಂತ ಹೇಗೆ ಶುರು ಆಯ್ತದು? ಅದಕ್ಕಿಂತ ಮುಂಚೆ ಮೋಸ್ಟ್ಲಿ ಇನ್ನೂ ಸ್ವಲ್ಪ ಅನಾಲಜಿ ಕೊಟ್ಟು ಎಕ್ಸ್ಪ್ಲೈನ್ ಮಾಡಬೇಕು. ಯಾಕಂದ್ರೆ ನೀವು ಹೇಳಿದ್ರಲ್ಲ ಲೆಡ್ಜರ್ ಇದೆ, ಇದೊಂದು ಟೆಕ್ನಾಲಜಿ. ಸೊ ಲೈಕ್ ಇದು ಕಾಂಪ್ಲಿಕೇಟೆಡ್ ಇದೆ ಕಂಪೇರ್ ಟು ವಾಟ್ ವಿ ಆಲ್ರೆಡಿ ನೋ. ಅದು ಯಾಕೆ ಬೇಕಾಯ್ತು ಅನ್ನೋದು ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಸೆಗ್ವೆ. ಸೊ ನಾವು ಯಾಕೆ ಶುರು ಮಾಡಿದ್ರು ಅನ್ನೋದು. ಅದಕ್ಕಿಂತ ಮುಂಚೆ ನನಗೆ ತಲೆಗೆ ಬಂದಿದ್ದು ಇನ್ನೊಂದು ಅನಾಲಜಿ ಅಂದ್ರೆ, ನೀವಿವಾಗ ಪೋಸ್ಟ್ ಇತ್ತಲ್ಲ, ಒಂದು ಲೆಟರ್ ಅಲ್ಲಿ ಏನಾದ್ರು ಬರೆದ್ಬಿಟ್ಟು ಅದನ್ನ ಎನ್ವಲಪ್ ಅಲ್ಲಿ ಹಾಕ್ಬಿಟ್ಟು ಸೀಲ್ ಮಾಡಿ ಪೋಸ್ಟ್ ಆಫೀಸ್ ಡಬ್ಬಿಗೆ ಹಾಕಿದ್ರೆ ಫಿಸಿಕಲ್ ಲೆಟರ್, ಅದನ್ನ ಪೋಸ್ಟ್ ಆಫೀಸ್ ತಗೊಂಡು ಇನ್ನೊಬ್ರು ಅದ್ರಲ್ಲಿ ಬರ್ದಿರೋ ಅಡ್ರೆಸ್ಸಿಗೆ ಅದನ್ನ ಕಳಿಸಿ ಫಿಸಿಕಲಿ ತಲುಪುತ್ತೆ. ಸೊ ಅದು ದುಡ್ಡು ಅಂತ ಇಟ್ಕೊಳ್ಳೋಣ ನಾವು. ಇವಾಗ ಕರೆನ್ಸಿ ನೋಟ್ಗಳನ್ನ ಇಟ್ಕೊಂಡು ಒಂದು ಪೆಂಡಿ ಕರೆನ್ಸಿ ನೋಟ್ನ ಇನ್ನೊಬ್ಬರಿಗೆ ಕೊಟ್ಟು ಹಂಗೆ ಟ್ರಾನ್ಸಾಕ್ಷನ್ ಆಗುತ್ತೆ. ಅದ್ರ ಮೇಲಿನ ಒಂದ್ ಲೇಯರು ಇವಾಗ ಡಿಜಿಟೈಸ್ ಆಯ್ತು ಪೋಸ್ಟ್ ಆಫೀಸ್ ಅಂತ ತಿಳ್ಕೊಳ್ಳಿ. ಇವಾಗ QR ಕೋಡ್ ಬಂತು ಲೆಟರ್ಗಳಿಗೆ. ನಿಮಗೆ ಪೋಸ್ಟ್ ಹಾಕ್ತೀರಾ, ಅವ್ರು ಒಂದು QR ಕೋಡ್ ಸ್ಟ್ಯಾಂಪ್ ಹಚ್ತಾರೆ, ನಿಮ್ಮ ಮೊಬೈಲ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ. ಸೊ ಈ ಪೋಸ್ಟ್ ಆಫೀಸಲ್ಲಿ ಇದು ರಿಜಿಸ್ಟರ್ ಆಯ್ತು, ನೀವು ಅದನ್ನ ಟ್ರ್ಯಾಕ್ ಮಾಡ್ಬೋದು ಎಲ್ಲಿಗೆ ಹೋಗ್ತಾ ಇದೆ. ಅವನಿಗೆ ತಲುಪಿದ್ಮೇಲೆ ಇನ್ನೊಂದು ನೋಟಿಫಿಕೇಶನ್ ಬರುತ್ತೆ ತಲುಪ್ತು ಅಂತ. ಬಟ್ ಇವಾಗ್ಲೂ ಅದು ಬರೀ ಲೆಟರ್, ಫಿಸಿಕಲ್ ಲೆಟರ್ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಯ್ತು. ಬಟ್ ನಿಮಗೆ
ಬರೀ ಸ್ಟೇಟಸ್ ಏನಿದೆ ಟ್ರಾನ್ಸಾಕ್ಷನ್ ಅದು ಇಂಟರ್ನೆಟ್ ಅಲ್ಲಿ ಬಂತು, ಅಂದ್ರೆ ಇಂಟರ್ನೆಟ್ ಅಥವಾ ಮೊಬೈಲ್ ಫೋನ್ ಅಲ್ಲಿ. ಅದನ್ನ ಮೋಸ್ಟ್ಲಿ ಇವಾಗಿನ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಹೇಳ್ಬೋದು. ಇವಾಗ ನೀವು ಆಕ್ಚುಲ್ ದುಡ್ಡನ್ನ ಬ್ಯಾಂಕಿಗೆ ಕೊಡ್ತೀರಾ, ಆಮೇಲೆ ಅದನ್ನ ಬಳಸೋದಕ್ಕೆಲ್ಲ ಬರೀ ನಂಬರ್ಸ್ ಅಲ್ಲಿ ಚೇಂಜ್ ಆಗುತ್ತೆ, ಬಟ್ ಅಲ್ಲಿ ಇರೋದು ನಿಜವಾದ ದುಡ್ಡು, ಲೈಕ್ ಫಿಸಿಕಲ್ ದುಡ್ಡು ಅಥವಾ ಲೈಕ್ ವಾಟ್ ಎವರ್ ಕರೆನ್ಸಿ ದಟ್ ಈಸ್ ಇನ್ ಸರ್ಕ್ಯುಲೇಷನ್. ಇಮೇಲಿಗೆ ಬಂದ್ರೆ ಇದು 3ನೇ ಲೇಯರ್. ಇಮೇಲ್ ಅಲ್ಲಿ ಫಿಸಿಕಲ್ ಲೆಟರ್ ಇಲ್ಲ, ನೀವು ಅದು ನೇಟಿವ್ ಡಿಜಿಟಲ್ ಕಂಟೆಂಟ್, ಅಂದ್ರೆ ನೀವು ಟೈಪ್ ಮಾಡಬೇಕು, ಆಡಿಯೋ ಫೈಲ್ ಹಾಕ್ಬೋದು, ವಿಡಿಯೋ ಫೈಲ್ ಹಾಕ್ಬೋದು, ಅಥವಾ PDF ಫೈಲ್ ಹಾಕ್ಬೋದು, ಅದೆಲ್ಲ ಡಿಜಿಟಲ್ ಫೈಲ್ಸ್, ಅದನ್ನ ಕಳಿಸ್ತೀರಾ. ಸೊ ಈ ಬಿಟ್ಕಾಯಿನ್ ಆ ಲೆವೆಲ್ಗೆ ಬರುತ್ತೆ ಅಂತ. ಅಂದ್ರೆ ನಿಮಗೆ ಆ ಕರೆನ್ಸಿ ಯಾವುದು ನೋಟ್ಗಳಲ್ಲ, ಇವಾಗ ಇರೋ ನೋಟ್ಗಳಲ್ಲ, ಅದು ಚಿನ್ನ ಅಲ್ಲ, ಬೆಳ್ಳಿ ಅಲ್ಲ, ಏನೂ ಅಲ್ಲ. ಅದನ್ನ ಬ್ಲಾಕ್ ಚೈನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿರೋ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಅಷ್ಟೇ. ಇವಾಗ ಹೆಂಗೆ ಇಮೇಲ್ ನಮಗೆ TCP/IP ಲೇಯರ್ ಮೇಲೆ ಇಂಪ್ಲಿಮೆಂಟ್ ಮಾಡಿರೋ ಒಂದು ಅಪ್ಲಿಕೇಶನ್, ಅದೇ ರೀತಿ ಬಿಟ್ಕಾಯಿನ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ಇಂಪ್ಲಿಮೆಂಟ್ ಮಾಡಿರೋ ಒಂದು ಅಪ್ಲಿಕೇಶನ್. ಸೊ ಮೋಸ್ಟ್ಲಿ ಹಿಂಗೆ ಹೇಳಿದ್ರೆ ಸ್ವಲ್ಪ ಅರ್ಥ ಆಗ್ಬೋದು ಅನ್ಸುತ್ತೆ ಅನಾಲಜಿ. ಹೌದು, ನೀವು ಸರಿಯಾಗಿ ಹೇಳಿದ್ರಿ. ವಾಸುಕಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳೋದಿದ್ರೆ ಸ್ವಲ್ಪ ಹಿಂದೆ ಹೋಗ್ಬೇಕಾಗತ್ತೆ. ನಾವು ಹಿಸ್ಟ್ರಿ ಬುಕ್ಕಲ್ಲಿ ಎಲ್ಲ ಇದೆ ಅದು. ಈಗ ನಾವು ಏನು ಕರೆನ್ಸಿ ಅಂತೇವೆ ಅದು ಫಿಯಾಟ್ ಕರೆನ್ಸಿ ಅಂತ ಕರಿತೀವಿ. ಫಿಯಾಟ್ ಕರೆನ್ಸಿ ಅಂದ್ರೆ ಒಂಥರ ಆರ್ಡರ್ ಮಾಡಿ ಪ್ರಿಂಟ್ ಮಾಡಿರೋ ಕರೆನ್ಸಿ ಅಂತ. ತುಂಬಾ ಮುಂಚೆ ನೀವು ಅಂದ್ರೆ ಸಾವಿರಾರು ವರ್ಷ ಹಿಂದೆ ಹೋದ್ರೆ ಕರೆನ್ಸಿ ಅನ್ನೋದು ಈಸ್ ಬೇಸ್ಡ್ ಆನ್ ಸಮಥಿಂಗ್ ವಿಚ್ ಇಸ್ ಪ್ರೆಷಿಯಸ್, ವಿಚ್ ಇಸ್ ರೇರ್. ಆ ಬುಕ್ಕಲ್ಲಿ ನಾನು ಬರ್ತಿದ್ದೆ. ಅಂದ್ರೆ ನೀವು ತುಂಬಾ ಹಿಂದೆ ಹೋದ್ರೆ ನೀವು ಈ ಸಮುದ್ರ ಪ್ರದೇಶದಲ್ಲಿರೋರು ಮತ್ತೆ ಬೆಟ್ಟ ಗುಡ್ಡಗಾಡಲ್ಲಿರೋರು ಅಂತ 2 ಜನಾಂಗಗಳನ್ನು ತಗೊಂಡ್ರೆ, ಈ ಸಮುದ್ರ ಪ್ರದೇಶದಲ್ಲಿರೋರಿಗೆ ಕಲ್ಲುಗಳು, ಬಂಡೆ ಕಲ್ಲುಗಳು, ಈ ಕಲ್ಲಿನ ಚೂರುಗಳು ಅದು ಅಷ್ಟು ಆ ಪ್ರದೇಶದಲ್ಲಿ ಇರೋದಿಲ್ಲ. ಸೊ ದಟ್ ಈಸ್ ಅ ಸ್ಕೇರ್ಸ್ ಎಲಿಮೆಂಟ್ ಆ ಪ್ಲೇಸ್ ಅಲ್ಲಿ. ಸೊ ಅವರು ಅದನ್ನ ಕರೆನ್ಸಿಯಾಗಿ ಬಳಸ್ತಾ ಇದ್ರು. ಅದೇ ತರ ಗುಡ್ಡಗಾಡಲ್ಲಿರೋರು ಸಮುದ್ರದಲ್ಲಿ ಸಿಗುವ ಈ ಚಿಪ್ಗಳು ಮತ್ತೆ ಬೇರೆ ಇದೆಲ್ಲ ಇರುತ್ತಲ್ವ, ಸೊ ಅದನ್ನ ಕರೆನ್ಸಿಯಾಗಿ ಬಳಸ್ತಾ ಇದ್ರು. ಯಾಕಂದ್ರೆ ಅದನ್ನ ನೀವು ಗಾಳಿಯಲ್ಲಿ ಪ್ರೊಡ್ಯೂಸ್ ಮಾಡೋಕೆ ಆಗೋದಿಲ್ಲ. ಸೊ ಆ ಒಂದು ಕರೆನ್ಸಿ ಬೇಕಂದ್ರೆ ಅದರ ಹಿಂದೆ ಒಂದು ಸ್ವಲ್ಪ ಶ್ರಮ ಇರುತ್ತೆ. ಗುಡ್ಡಗಾಡಲ್ಲಿರೋರು ಸಮುದ್ರಕ್ಕೆ ಬರಬೇಕು, ಸಮುದ್ರದಲ್ಲಿರೋರು ಆ ಕಡೆ ಹೋಗ್ಬೇಕು, ಅಲ್ಲಿ ಹೋಗಿ ಅದನ್ನ ಕಲೆಕ್ಟ್ ಮಾಡಿ ಒಂದು ಫಿಸಿಕಲ್ ಇದಿತ್ತು, ಎನರ್ಜಿ ಇತ್ತು ಆ ಕರೆನ್ಸಿ ಹಿಂದ್ಗಡೆ. ಅದಾದ ನಂತರ ಗೋಲ್ಡ್ ಸ್ಟ್ಯಾಂಡರ್ಡ್ಸ್ ಬಂದ್ಬಿಡ್ತು. ಗೋಲ್ಡ್ ಈಸ್ ಆಲ್ಸೋ ರೇರ್ ಎಲಿಮೆಂಟ್. ಸೊ ಅದರ ಮೇಲೆ ಬೇಸ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಗೋಲ್ಡ್ ಇದೇ ಇತ್ತು. ಗೋಲ್ಡ್ ವಾಸ್ ಯೂಸ್ಡ್ ಆಸ್ ಎ ಕರೆನ್ಸಿ, ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಈ ಗೋಲ್ಡ್ ನ ಕ್ಯಾರಿ ಮಾಡೋದಕ್ಕೆ ಅದು ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಗೋಲ್ಡ್ ನ ರಿಸೀಟ್ ಅನ್ನ ಪೇಪರ್ ಅಲ್ಲಿ ಬರೆದು ಕೊಡ್ತಾ ಇದ್ರು. ಸೊ ಅದು ಕ್ರಮೇಣವಾಗಿ ಕರೆನ್ಸಿಯಾಗಿ, ಪೇಪರ್ ಕರೆನ್ಸಿಯಾಗಿ ಪರಿವರ್ತನೆ ಆಯ್ತು. ಸೊ ಆಗ ಏನಾಗ್ತಾ ಇತ್ತು ಅಂದ್ರೆ ಶುರುವಿನಲ್ಲಿ ಒಂದು ಗೋಲ್ಡ್ ಬಾರ್ ಇದ್ರೆ ಅದರ ವ್ಯಾಲ್ಯೂನಷ್ಟೇ ರಿಸೀಟ್ ಕೊಡ್ತಾ ಇದ್ರು. ಬಟ್ ಕೊನೆಗೆ ಏನಾಗ್ತಾ ಇತ್ತು ಅಂದ್ರೆ ಈ ಗೋಲ್ಡ್ ಬಾರ್ ಆ ಬ್ಯಾಂಕ್ ಅಥವಾ ಆ ಸಂಸ್ಥೆಯಿಂದ ಹೊರಗಡೆನೆ ಹೋಗ್ತಾ ಇರಲಿಲ್ಲ. ಯಾರು ಆ ಗೋಲ್ಡ್ನ ವಾಪಸ್ ಪಡ್ಕೋತಾ ಇರಲಿಲ್ಲ ಅಥವಾ ತುಂಬಾ ಕಡಿಮೆ ಹೋಗ್ತಾ ಇತ್ತು. ಸೊ ಜನ ಈ ಕಾಗದದ ಚೂರುಗಳಲ್ಲೇ ವಹಿವಾಟು ಮಾಡ್ತಾ ಇದ್ರು. ಸೊ ಆಗ ಯಾರೋ ಬ್ಯಾಂಕರ್ ಅಥವಾ ಯಾರೋ ಇದು ಹೇಗಿದ್ರು ಯಾರು ನೋಡ್ತಾ ಇಲ್ಲ. ಸೊ ಒಂದು ಇದರ ಹಿಂದೆ 2 ರಿಸಿಟ್ ಕೊಟ್ಬಿಡೋಣ, ಅದರಲ್ಲಿ ಇಬ್ರು ಒಂದೇ ಸಲ ಬಂದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಆ ತರ ಬರೋದು ಚಾನ್ಸಸ್ ತುಂಬಾ ಕಡಿಮೆ ಅಂತೇಳಿ ಒಂಥರ ಕ್ಯಾಲ್ಕುಲೇಟೆಡ್ ಗ್ಯಾಂಬಲ್ ಅಥವಾ ಡಿಸೈನ್ ತಗೊಂಡು ಅದನ್ನ ಹಾಗೆ ಮಾಡ್ತಾ ಹೋದ್ರು. ಸೊ ಒಂದಿರೋದು 2 ಆಯ್ತು, 2 3 ಆಯ್ತು. ಸೊ 1940 1970 ತನಕ ಅದನ್ನ ಬೇರೆ ಬೇರೆ ರೇಷಿಯೋದಲ್ಲಿ ಆ ಗೋಲ್ಡ್ ಟು US ಡಾಲರ್ ಇದನ್ನ ಚೇಂಜ್ ಮಾಡ್ತಾ ಹೋದ್ರು. ಆಮೇಲೆ 1971 ಅನ್ಸುತ್ತೆ, ಆಗ ಗೋಲ್ಡ್ ಇದು ಬಂತು, ಡಾಲರ್ ಸ್ಟ್ಯಾಂಡರ್ಡ್ ಬಂತು. ಆಗ ಪ್ರತಿ ಡಾಲರ್ ಹಿಂದೆ ಇರುವ ಗೋಲ್ಡ್ ಏನಿದೆ ಅದನ್ನ, ಅದರ ಒಂದು ರಿಲೇಷನ್ನ ತೆಗೆದಾಕ್ಬಿಟ್ರು. ಅಂದ್ರೆ ಬಿಫೋರ್ ದ್ಯಾಟ್ 1970ಗಿಂತ ಮುಂಚೆ ನೀವು ಅಮೆರಿಕಾದಲ್ಲಿ ಡಾಲರ್ ನೋಟ್ಗಳನ್ನು ಕೊಟ್ರೆ ಅದರಷ್ಟು ಪ್ರಮಾಣದ ಬಂಗಾರ ನಿಮಗೆ
ಸಿಕ್ತಿತ್ತು. ಬಟ್ ಅದು ಈಗ ಇದು ಮಾಡಿಬಿಟ್ರು, ಡಿಸ್ಕನೆಕ್ಟ್ ಮಾಡಿಬಿಟ್ರು. ಸೊ ಆವಾಗಿಂದ 1970 ಇದು ಫಿಯಾಟ್ ಕರೆನ್ಸಿ ಅಂತ ಕರೆಯಲಾಗ್ತಾ ಇದೆ. ಸೊ ಈಗ ಕರೆನ್ಸಿಯ ಒಂದು ಪ್ರಿಂಟಿಂಗ್ ಒಂದು ಯಾವುದೋ ಒಂದು ಸಿದ್ಧಾಂತದ ಮೇಲೆ ನಡೀತಾ ಇದೆ. ಇದುವರೆಗೂ ಸುಮಾರಾಗಿ ಸರಿಯಾಗಿ ನಡೀತಾ ಇದೆ. ಸೊ ನಮ್ಮೆಲ್ಲರ ಒಂದು ಇದು ಅದೃಷ್ಟ. ಬಟ್ ಯಾರಿಗಾದ್ರೂ ಏನಾದ್ರೂ ಇದನ್ನು ಕಂಟ್ರೋಲ್ ಮಾಡೋರು ಒಂದು ಸೆಂಟ್ರಲ್ ಸೆಟ್ ಆಫ್ ಇನ್ಸ್ಟಿಟ್ಯೂಟ್ಸ್ ಆರ್ ಗ್ರೂಪ್ ಆಫ್ ಪೀಪಲ್, ಸೊ ಅವ್ರೇನಾದ್ರೂ ಡಿಸೈಡ್ ಮಾಡಿ ಅದನ್ನ ಡಿವ್ಯಾಲ್ಯೂ ಮಾಡಿ ಅಥವಾ ಕರೆನ್ಸಿಯನ್ನ ಜಾಸ್ತಿ ಪ್ರಿಂಟ್ ಮಾಡಿ ಅದನ್ನ ಡಿವ್ಯಾಲ್ಯೂ ಮಾಡೋ ಚಾನ್ಸಸ್ ಇರುತ್ತೆ. ಅದು ಆಕ್ಚುಲಿ ಕೆಲವು ಕಂಟ್ರೀಸಲ್ಲೆಲ್ಲ ಆಗಿದೆ. ವೆನ್ಜುವೆಲಾ ಮತ್ತೆ ಕೆನ್ಯಾ ಇಂಥ ಕೆಲವು ಕಂಟ್ರೀಸ್ಗಳಲ್ಲಿ ಆಲ್ರೆಡಿ ಅದು ಆಗಿದೆ. ಸೊ ಆ ಕಾರಣದಿಂದ ರೂಪಾಯಿ ಅಂತ ಹೇಳುವ ಒಂದು ಹಣ, ಅದರ ಹಿಂದೆ ಒಂದು ಪ್ರಮಾಣ ಪತ್ರ ತರ ಅದು ಇರುತ್ತೆ. ಅದು ಎಲ್ಲಿವರೆಗೆ ಒಂದು ನಿಯಮ ಪ್ರಕಾರ ಅದನ್ನು ಮಾಡ್ತೀವೋ ಅಲ್ಲಿವರೆಗೆ ಅದು ನಡೆಯುತ್ತೆ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಕೇವಲ ಒಂದು ಪೇಪರ್ ತುಂಡು ಆಗಿ ಉಳಿಯುತ್ತೆ. ನೀವು ಬಿಟ್ಕಾಯಿನ್ ಬಗ್ಗೆ ಬಂದರೆ, ಪ್ರತಿಯೊಂದು ಬಿಟ್ಕಾಯಿನ್ನ ಹಿಂದೆ ಒಂದು ಗೋಲ್ಡ್ ತರಾನೇ ಒಂದು ಡಿಸೈನ್ ಇದೆ. ಇಟ್ ಈಸ್ ಕಾಲ್ಡ್ ಅಸ್ ಡಿಜಿಟಲ್ ಗೋಲ್ಡ್ ಇನ್ ಮೆನಿ ವೇಸ್. ಸೊ ಫಸ್ಟ್ ಆಫ್ ಆಲ್ ನೀವು ಆಗ ಹೇಳಿದ ಒಂದು ಟ್ರಾನ್ಸಾಕ್ಷನ್ನ ವೆರಿಫೈ ಮಾಡೋ ಪ್ರೋಸೆಸ್ ಇರುತ್ತಲ್ಲ, ಸೊ ಅದನ್ನ ಮೈನಿಂಗ್ ಅಂತ ಕರಿತೀವಿ. ಸೊ ಆ ಮೈನಿಂಗ್ ಮಾಡೋ ಒಂದು ಪ್ರಕ್ರಿಯೆ ಅದು ತುಂಬಾ ಒಂದು ರಿಸೋರ್ಸ್ ಕನ್ಸ್ಯೂಮಿಂಗ್, ಮತ್ತೆ ಅದರ ಹಿಂದೆ ಸುಮಾರು ಕಂಪ್ಯೂಟರ್ ಪವರ್ಗಳು ಬೇಕಾಗುತ್ತೆ, ಅಂದ್ರೆ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ಸೊ ಪ್ರತಿಯೊಂದು ಬ್ಲಾಕ್ನ ನೀವು ಮೈನ್ ಮಾಡಿದಾಗ ಇಂತಿಷ್ಟು ಬಿಟ್ಕಾಯಿನ್ಗಳು ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಮೈನ್ ಮಾಡಿದ ನೋಡ್ಗೆ ಅಥವಾ ಪೂಲ್ ಆಫ್ ನೋಡ್ಸ್, ಅಂದರೆ ಸುಮಾರು ನೋಡ್ಗಳು ಒಟ್ಟು ಮಾಡಿ ಅದನ್ನು ಮೈನ್ ಮಾಡಿದ್ರೆ ಅವರಿಗೆ ಅಷ್ಟು ಬಿಟ್ಕಾಯಿನ್ ಬರುತ್ತೆ. ಸೊ ಆ ಪ್ರೊಡ್ಯೂಸ್ ಮಾಡಿದ ಬಿಟ್ಕಾಯಿನ್ನ ಹಿಂದೆ ಒಂದು ಶ್ರಮ ಇದೆ. ಅದು ಮೆಷಿನ್ ಮಾಡಿರ್ಬೋದು, ಬಟ್ ಇಟ್ ಈಸ್ ಎಲೆಕ್ಟ್ರಿಸಿಟಿ ವಿಚ್ ಇಸ್ ಅದರ ವ್ಯಾಲ್ಯೂ, ಎಲೆಕ್ಟ್ರಿಸಿಟಿ, ಕೂಲಿಂಗ್ ಮತ್ತೆ ಸರ್ವರ್ ಸೆಟಪ್, ಅದರದ್ದು ಹಿಂದೆ ಇರುವ ಇದು. ಈಗ ನಮ್ಮಲ್ಲಿ ಒಂದು 500 ರೂಪಾಯಿ ನೋಟ್ ಪ್ರಿಂಟ್ ಮಾಡೋದಕ್ಕೆ ನನ್ನ ಪ್ರಕಾರ ಒಂದು 50 ಪೈಸೆ ಕೂಡ ಖರ್ಚಾಗೋದಿಲ್ಲ, ಕರೆಕ್ಟಾಗಿ ನೀವು ನೋಡಕ್ ಹೋದ್ರೆ. ಬಟ್ ಅದರ ವ್ಯಾಲ್ಯೂ 500 ರೂಪಾಯಿ ಅಂತ ಒಂದು ಆರ್ಗನೈಸ್ಡ್ ಇನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಅದಕ್ಕೆ ಒಂದು ಬೆಲೆ ಇರುತ್ತೆ. ಆದರೆ ಬಿಟ್ಕಾಯಿನ್ ಅಲ್ಲಿ ಪ್ರತಿಯೊಂದು ಬಿಟ್ಕಾಯಿನ್ ಈ ಒಂದು ಪ್ರೋಸೆಸ್ ಹಿಂದ್ಗಡೆ ಹೋಗ್ಬಿಟ್ಟು ಅದರಲ್ಲಿ ಅಷ್ಟೊಂದು ವಿದ್ಯುತ್ ಶಕ್ತಿ ವ್ಯಯ ಆಗಿದೆ ಅಂತ ಒಂದು ಪ್ರೂಫ್ ಇರುತ್ತೆ ಅದರಲ್ಲಿ. ಸೊ ಆ ಕಾರಣದಿಂದ ಇದು ಹಾಗೆ ಗಾಳಿಯಲ್ಲಿ ಅಥವಾ ಯಾರೋ ಹಾಗೆ ಕ್ರಿಯೇಟ್ ಮಾಡಿರೋ ಕರೆನ್ಸಿ ಅಲ್ಲ ಅಂತ ಹೇಳ್ಬೋದು. ಸೊ ಅದು ಈ ಕ್ಷೇತ್ರದಲ್ಲಿ ತುಂಬಾ ಸ್ಟಡಿ ಮಾಡಿರೋರಿಗೆ ಆ ವಿಷಯ ಗೊತ್ತಿರುತ್ತೆ, ಬಟ್ ಜನಸಾಮಾನ್ಯರಿಗೆ ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು ಸ್ವಲ್ಪ ಅದೇ ಆ ಕೆಲಸ ಈ ಪುಸ್ತಕದಲ್ಲಿ ಮಾಡೋದಕ್ಕೆ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ನೆನಪಾಗತ್ತೆ. ಇದು ಕರೆನ್ಸಿ ಡಿವ್ಯಾಲ್ಯೂಯೇಷನ್ ಬಗ್ಗೆ ಮಾತಾಡ್ತಿದ್ರೆ, ಈ 5 ರೂಪಾಯಿ ಮತ್ತೆ 2 ರೂಪಾಯಿ ಕಾಯಿನ್ಗಳಿತ್ತು ಮುಂಚೆ, ಇವಾಗ ಇದೆ, ಬಟ್ ಮುಂಚೆ ಇದ್ದಿದ್ದು ತುಂಬಾ ದಪ್ಪ ಇತ್ತು. 5 ರೂಪಾಯಿ ಕಾಯಿನು ಸಿಕ್ಕಾಪಟ್ಟೆ ದಪ್ಪ ಇತ್ತು. ಸೊ ಅದು ಶುರು ಮಾಡಿದಾಗ ಇಟ್ ವಾಸ್ ಎಕನಾಮಿಕಲ್. ಇವಾಗ ನೀವು ಒಂದು 5 ರೂಪಾಯಿ ಕಾಯಿನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಮೆಟಲ್ ತಗೊಂಡು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಬ್ಯಾಂಕ್ನವರು. ಅದಕ್ಕೆ ಎಷ್ಟೊಂದು ಖರ್ಚು ತಗೊಳುತ್ತೆ. ಅದು 5 ರೂಪಾಯಿಗಿಂತ ಕಡಿಮೆ ಇರುತ್ತೆ ಯೂಶುವಲಿ, ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ಕಾಸ್ಟ್ ಆದ್ರೆ ಯಾರು ಅದನ್ನ ಲೈಕ್ ಬ್ಯಾಂಕಿಗೆ ಲಾಸ್ ಆಗುತ್ತೆ ಅದನ್ನ ಕರೆನ್ಸಿ ಡಿಸ್ಟ್ರಿಬ್ಯೂಷನ್ ತರೋದಕ್ಕೆ. ಸೊ ಹಂಗೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇದ್ದಿದ್ದು 5 ರೂಪಾಯಿ ಕಾಯಿನ್ಸ್. ಬಟ್ ಕರೆನ್ಸಿ ಹೆಂಗ್ ಡಿವ್ಯಾಲ್ಯೂ ಆಗ್ತಾ ಹೋಯ್ತು ಅಂದ್ರೆ ಅಟ್ ಸಮ್ ಪಾಯಿಂಟ್ ಆ 5 ರೂಪಾಯಿಗಿಂತ ಅದನ್ನ ರೂಪಾಯಿ ಮಾಡಕ್ ಬಳಸಿದ ಮೆಟಲ್ದ ಕಾಸ್ಟ್ ಜಾಸ್ತಿ ಇತ್ತು, ಅದ್ರದ್ದು ವ್ಯಾಲ್ಯೂ ಜಾಸ್ತಿ ಇತ್ತು. ಸೊ ಅವಾಗ ಏನು ಒಂದು ರೂಮರ್ ಇರ್ಬೋದು ಅಥವಾ ನಿಜವಾದ ನ್ಯೂಸ್ ಗೊತ್ತಿಲ್ಲ, ಈ ಬುಲೆಟ್ಗಳನ್ನ ಮಾಡೋದಕ್ಕೆ ಮೆಟಲ್ ಬೇಕು ಅಂದ್ಬಿಟ್ಟು ಈ ತರದ ಕಾಯಿನ್ಗಳನ್ನೆಲ್ಲ ತಗೊಂಡು ಅದನ್ನ ಮೆಲ್ಟ್ ಮಾಡಿ, ಲೈಕ್ ನೀವು ಇವಾಗ 5 ರೂಪಾಯಿ ಕಾಯಿನ್ ಬೇಕು ಅಂದ್ರೆ 100 ರೂಪಾಯಿಗೆ ಒಂದು ನೋಟ್ ಕೊಟ್ಬಿಟ್ಟು ಜಸ್ಟ್ 20 ಕಾಯಿನ್ ತಗೋಬಹುದು. ಸೊ ಅದ್ರದ್ದು ಮೆಟಲ್ ವ್ಯಾಲ್ಯೂ 100 ರೂಪಾಯಿಗಿಂತ ಜಾಸ್ತಿ ಇತ್ತು. ಸೊ ಪೀಪಲ್ ಸ್ಟಾರ್ಟೆಡ್ ಡೂಯಿಂಗ್ ದಟ್. ಹಿಂಗೆ ಕರೆನ್ಸಿನ ಡಿವ್ಯಾಲ್ಯೂ ಮಾಡ್ತಾ ಹೋದ್ರೆ ಮಾಡ್ತಾರೆ ಅಂತ, ಅಂದ್ರೆ ಒಂದು ಸೆಂಟ್ರಲ್ ಬ್ಯಾಂಕ್ ಅಂತ ಇದ್ದಾಗ
ಅವರು ಹಿಂಗೆ ನಿಮ್ ಕರೆನ್ಸಿ ಡಿವ್ಯಾಲ್ಯೂ ಮಾಡ್ತಾರೆ. ನೀವ್ ಇವಾಗ ಚಿನ್ನ ಇಟ್ಕೊಂಡ್ರೆ ಮನೆಯಲ್ಲಿ 20 ವರ್ಷ ಆದ್ಮೇಲೆ, ಇವಾಗ ನಿಮ್ಮ ಮಗು ಹುಟ್ಟಿರುತ್ತೆ, 100 ಗ್ರಾಮ್ ಚಿನ್ನ ಇಟ್ಕೊಳ್ತೀರ ಅಂತ ತಿಳ್ಕೊಳ್ಳಿ. ಮಗುಗೆ ಎಜುಕೇಶನ್, ಇವಾಗ ಹೈಯರ್ ಎಜುಕೇಶನ್ 15 ವರ್ಷ 20 ವರ್ಷ ಆದ್ಮೇಲೆ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದ್ರ ಬದಲು ಆ 100 ಗ್ರಾಮ್ ಚಿನ್ನದ್ದು ರೂಪಾಯಿ ವ್ಯಾಲ್ಯೂ, ಈಗ ಒಂದು ಎಷ್ಟು 10 ಗ್ರಾಮಿಗೆ ಎಷ್ಟು ಇವಾಗ ಚಿನ್ನದ್ದು ರೇಟು? 20,000ನಾ? 20,000 ಅಂತ ಇಟ್ಕೊಳ್ಳಿ. ಒಂದು 2 ಲಕ್ಷ ರೂಪಾಯಿ ಇಟ್ಕೊಂಡ್ರೆ ನೀವು, ಲೈಕ್ 2,000 ನೋಟು. ಇಂಡಿಯಾದಲ್ಲಿ ಇವಾಗ ಜನಕ್ಕೆ ಇನ್ನೊಂದು ನಂಬಿಕೆ ಹೊರಟೋಗಿದೆ ಕರೆನ್ಸಿ ನೋಟ್ ಮೇಲೆ, ಬಿಕಾಸ್ ಆಫ್ ಡಿಮಾನಿಟೈಸೇಷನ್. ಇವಾಗ ನೋಟ್ ಕೂಡಿಟ್ರೆ ಯಾರೋ ಒಬ್ಬ ಪ್ರೈಮ್ ಮಿನಿಸ್ಟರ್ ಬಂದ್ಬಿಟ್ಟು ಅದೆಲ್ಲ ನೋಟ್ ಅಮಾನ್ಯ ಅಂತ ತೆಗೆದಾಕ್ಬಿಡ್ಬೋದು ಅಂತ. ಸೊ ಹಂಗೆ ಯಾರು ನಂಬಲ್ಲ. ನಮಗೇ ಗೊತ್ತು, ರೂಪಾಯಿನ ಮನೆಯಲ್ಲಿ ಇಟ್ಕೊಂಡ್ರೆ 10 ವರ್ಷ ಆದ್ಮೇಲೆ ಅದ್ರದ್ದು ವ್ಯಾಲ್ಯೂ ಕಡಿಮೆ ಆಗೋಗುತ್ತೆ ಅಂತ. ಸೊ ಇದು ಮೋಸ್ಟ್ಲಿ ಇವಾಗ ಬಿಟ್ಕಾಯಿನ್ ಯಾಕೆ ಬೇಕಾಯ್ತು, ಯಾಕೆ ಬಂತು, ಈ ಬ್ಲಾಕ್ ಚೈನ್ ಏನಕ್ಕೆ ಬೇಕಾಯ್ತು ಅನ್ನೋದಕ್ಕೆ ಇದು ಪ್ರಾಬ್ಲಿ ಒಳ್ಳೆ ಎಕ್ಸಾಂಪಲ್ ಅನ್ಸುತ್ತೆ. 2008 ಅಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆದ್ಮೇಲೆ ಇದು ಚಲಾವಣೆಗೆ ಬಂತಲ್ಲ, ಮೋಸ್ಟ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. 2008ನ ಈ ಬ್ಯಾಂಕಿಂಗ್ ಇದಿತ್ತಲ್ಲ, ಬ್ಯಾಂಕಿಂಗ್ ಅಂಡ್ ರಿಯಲ್ ಎಸ್ಟೇಟ್ ಬಬಲ್, ಆ ಟೈಮಲ್ಲಿ ಈ ಬಿಟ್ಕಾಯಿನ್ನ ಅನ್ವೇಷಣೆ ಆಯಿತು. 2009 ಇದರ ಚಲಾವಣೆ ಶುರುವಾಯಿತು. ಅದೇ, ಸೊ ಆ ಥರ ಬಬಲ್ಸ್ಗಳು ಪ್ರತಿ 8 ವರ್ಷಕ್ಕೆ ಒಂದ್ಸಲಿ ಒಂದಲ್ಲ ಒಂದು ರೂಪದಲ್ಲಿ ಬರ್ತಾನೆ ಇದೆ. ಅಂದರೆ ನೀವು ಹೇಳಿದಾಗೆ ಕರೆನ್ಸಿ ಜಾಸ್ತಿ ಪ್ರಿಂಟ್ ಮಾಡ್ತಾ ಹೋದ್ರೆ ಇಟ್ ಈಸ್ ಲೈಕ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ನೀವು ಡಿನಾಮಿನೇಟರ್ನ ಜಾಸ್ತಿ ಮಾಡ್ತಾ ಹೋದ್ರೆ ನಿಮ್ಗೆ ಸಿಗೋ ಆ ಒಂದು ವ್ಯಾಲ್ಯೂ ಕಡಿಮೆ ಇರುತ್ತೆ ಅಲ್ವಾ? ಸೊ ಆ ಸಿದ್ಧಾಂತದ ಮೇಲೆ ಇದು ಓಡುತ್ತೆ. ನೀವು ಅದೇ ಬೆಲೆ ಮೇಂಟೈನ್ ಮಾಡ್ಬೇಕಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡನ್ನೂ ನೀವು ಒಂದೇ ಪ್ರಮಾಣದಲ್ಲಿ ಹೆಚ್ಚು ಮಾಡ್ತಾ ಹೋಗ್ಬೇಕು. ಅಂದ್ರೆ ನೀವು ನ್ಯೂಮರೇಟರ್ ಜನರ ಒಂದು ಸಾಮರ್ಥ್ಯ ಅಂತ ತಿಳ್ಕೊಳ್ಳಿ. ಇಟ್ ಕ್ಯಾನ್ ಬಿ ಎನಿಥಿಂಗ್. ಯಾರೋ ಕೆಲಸ ಮಾಡ್ತಾರೆ, ಯಾರೋ ಗದ್ದೆಯಲ್ಲಿ ಏನೋ ಉತ್ಪಾದನೆ ಮಾಡ್ತಾರೆ, ಇಂಡಸ್ಟ್ರಿಯಲ್ಲಿ ಏನೋ ಔಟ್ಪುಟ್ ಬರುತ್ತೆ. ಸೊ ಆ ಔಟ್ಪುಟ್ನ ಪ್ರಮಾಣಕ್ಕೆ ತಕ್ಕದಂತೆ ಮತ್ತೆ ಜನಸಂಖ್ಯೆ ನಮ್ಮ ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಎಷ್ಟು ಜನ ಅರ್ನಿಂಗ್ ಸ್ಟೇಟಿಗೆ ಬರ್ತಾರೆ, ಆ ಒಂದು ಪ್ರಮಾಣದಲ್ಲಿ ಇದನ್ನ ಮಾಡ್ಬೇಕೇನೋ ಅಂತ ನನ್ನ ಅಭಿಪ್ರಾಯ. ಎಷ್ಟು ದುಡ್ಡು ಇರಬೇಕು ಸಿಸ್ಟಮ್ ಅಲ್ಲಿ ಅಂತ ಹೇಳ್ಕೊಂಡು. ಬಟ್ ಅದನ್ನ ನೋಡದೆ ನಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡದೆ ನೋಟ್ಗಳನ್ನು ಪ್ರಿಂಟ್ ಮಾಡ್ತಾ ಹೋದ್ರೆ ಅದರ ವ್ಯಾಲ್ಯೂ ತುಂಬಾ ಕಮ್ಮಿ ಆಗುತ್ತೆ. ಆಕ್ಚುಲಿ ಸುಮಾರು ಒಂದಷ್ಟು ಜೋಕ್ಗಳಿವೆ. ಈ ಕೆನ್ಯಾನಲ್ಲೋ ವೆನ್ಜುವೆಲಾದಲ್ಲೋ ಒಬ್ಬ ಅಲ್ಲಿ ಯಾವ ಮಟ್ಟಿಗೆ ಇನ್ಫ್ಲೇಷನ್, ಹೈಪರ್ ಇನ್ಫ್ಲೇಷನ್ ಅಂತಲೂ ಹೇಳ್ತಾರೆ. ಯಾವ ಮಟ್ಟಿಗೆ ಆ ಇನ್ಫ್ಲೇಷನ್ ಆಯ್ತು ಅಂದ್ರೆ ಒಬ್ಬ ವ್ಯಕ್ತಿ ಈ ಕೈಗಾಡಿ ಇರುತ್ತಲ್ಲ, ಆ ಕೈಗಾಡಿಯಲ್ಲಿ ನೋಟ್ಗಳ ಕಂತೆಗಳನ್ನಿಟ್ಟು ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದಂತೆ ಒಂದು ಲೋಫ್ ಬ್ರೆಡ್ ತಗೊಳಕ್ಕೆ. ಸೊ ದಟ್ ಈಸ್ ಅ ಕಂಪ್ಯಾರಿಸನ್. ಆಗ ಯಾರೋ ಹೊರಗಡೆ ದೇಶದಿಂದ ಬಂದಿರೋನ್ ಕೇಳಿದಂತೆ, ನೀನು ಇಷ್ಟು ದುಡ್ಡು ತಗೊಂಡು ಈ ಕೈಗಾಡಿಯಲ್ಲಿ ಹೋಗ್ತಾ ಇದೆಯಲ್ಲ, ನಿನ್ಗೇನು ಹೆದರಿಕೆ ಆಗಲ್ವಾ ಆ ದುಡ್ಡು ಹೋಗುತ್ತೆ ಅಂತ. ಆಗ ಆ ವ್ಯಕ್ತಿ ಹೇಳ್ತಾನೆ, ನನಗೆ ಅದರಲ್ಲಿರೋ ದುಡ್ಡಿನ ಬಗ್ಗೆ ಚಿಂತೆ ಇಲ್ಲ, ಯಾಕಂದ್ರೆ ಆ ಕೈಗಾಡಿಯ ದುಡ್ಡಿಗಿಂತ ಜಾಸ್ತಿ ವ್ಯಾಲ್ಯೂ ಇದೆ ಅಂತ ಒಂದು ಇದಿದೆ. ಸೊ ದರ್ ಇಸ್ ಅ ಸೇಯಿಂಗ್. ಸೊ ಆ ಥರ ಆ ಪ್ರಮಾಣದಲ್ಲಿ ಸೊ ಹೌದು. ಈ ಚಾರ್ಟ್ ನಿಮ್ಮ ಬುಕ್ ಅಲ್ಲಿ ಇದೆ. ಇದು ಈ ಚಾರ್ಟ್ ನೋಡಿದ್ರೆ ಅರ್ಥ ಆಗುತ್ತೆ ಹೆಂಗೆ ದುಡ್ಡು, ಇವಾಗ ದುಡ್ಡು ಅನ್ನೋದು ಅದಕ್ಕೆ ವ್ಯಾಲ್ಯೂ ಇರಲ್ಲ. ಈಗ ನಾನು ಮನೆಗೆ ಬಂದು ಒಬ್ಬ ಪ್ಲಂಬರು ನನ್ನ ಮನೆ ಫಿಕ್ಸ್ ಮಾಡಿದ್ರೆ, ಎಲೆಕ್ಟ್ರಿಷಿಯನ್ ಅಥವಾ ನಮ್ಮ ಮನೆ ಕೆಲ್ಸದವ್ರು ಬಂದು ಕೆಲಸ ಮಾಡಿದ್ರೆ ನೀವು ದುಡ್ಡು ಕೊಡ್ತೀರಾ, ಆ ದುಡ್ಡು ತಗೊಂಡೋಗಿ ಅವ್ರಿಗೆ ಬೇಕಾಗಿರೋ ಪ್ರಾಡಕ್ಟ್ ತಗೊಳ್ತಾರೆ. ಹಿಂಗೆ ಅಲ್ಲಿ ನಿಜವಾದ ಎಕನಾಮಿಕ್ ಆಕ್ಟಿವಿಟಿ ನಡೆಯುತ್ತೆ. ಆಮೇಲೆ ನಿಜವಾದ ವ್ಯಾಲ್ಯೂ ಇದ್ದಾಗ ದುಡ್ಡು ಜಾಸ್ತಿ ಆಗ್ತಾ ಹೋದ್ರೆ ಅದಕ್ಕೆ ಅರ್ಥ ಇರುತ್ತೆ. ಆದ್ರೆ 2008ರಿಂದ ಇಲ್ಲಿ ನೀವು 2009ಕ್ಕೆ ನೋಡಿದ್ರೆ ಆ ದುಡ್ಡಿನ ಪ್ರಮಾಣ, ಅಮೆರಿಕಾದಲ್ಲಿ ಇದು ನಡೆದಿದ್ದು, ದುಡ್ಡಿನ ಪ್ರಮಾಣ ಡಬಲ್ ಆಯ್ತು. ಅದು ಹಂಗೆ ಕಂಟಿನ್ಯೂ ಆಗ್ತಾನೆ ಹೋಯ್ತು. ಅದನ್ನ ಕ್ವಾಂಟಿಟೇಟಿವ್ ಈಸಿಂಗ್ ಅಂತ ಕರೀತಾರೆ. ಅಂದ್ರೆ ಬ್ಯಾಂಕು ಸುಮ್ಮನೆ ಪ್ರಿಂಟ್ ಮಾಡಿ ನೋಟ್ನ ರಿಲೀಸ್ ಮಾಡ್ತಾ ಇರುತ್ತೆ ದೇಶದೊಳಗಡೆ. ಸೊ ಹಿಂಗಾಗ್ತಾ ಹೋದ್ರೆ ಅದು ನಿಮ್ಮ ಏನಾಗುತ್ತೆ, ಒಂದು ಪ್ರಾಬ್ಲಮ್ ಇನ್ಫ್ಲೇಷನ್ ಬರುತ್ತೆ. ಇವಾಗ ಎಲ್ಲರ ಹತ್ರ ದುಡ್ಡಿರುತ್ತೆ, ಬಟ್ ಅಸೆಟ್ಗಳು ಜಾಸ್ತಿ ಆಗಲ್ಲ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಮನೆಗಳನ್ನ ಪರ್ಚೇಸ್ ಮಾಡಬೇಕು,
ಈಗ ಹೊಸ ಮನೆ ತಗೋಬೇಕು, ಸಡನ್ ಆಗಿ ದುಡ್ಡು ಡಬಲ್ ಆಯ್ತು ಅಂದ್ರೆ ದೇಶದಲ್ಲಿ ಮನೆಗಳು ಸಡನ್ ಆಗಿ ಡಬಲ್ ಆಗ್ಬಿಡಲ್ಲ, ಮನೆಗಳು ಅಷ್ಟೇ ಇರ್ತವೆ, ಎಷ್ಟು ಮನೆ ಇತ್ತು ಪ್ರೊಡಕ್ಷನ್ ಅಷ್ಟೇ ಇರುತ್ತೆ. ಬಟ್ ಜನರ ಕೈಯಲ್ಲಿ ದುಡ್ಡು ಜಾಸ್ತಿ ಬಂದ್ಬಿಡುತ್ತೆ, ಅವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಪ್ರೈಸಸ್ ಮೇಲಕ್ಕೆ ಹೋಗುತ್ತೆ. ಹಿಂಗೆ ಇನ್ಫ್ಲೇಷನ್ ಅನ್ನೋದು ಸೃಷ್ಟಿ ಆಗುತ್ತೆ ಅಂತ. ಅಂದ್ರೆ ಹಿಂಗೆ ಬರೀ ದುಡ್ಡನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಬಟ್ ಜನರಿಗೆ ಏನಾಗುತ್ತೆ, ಸಂಬಳಗಳು ಅಥವಾ ಬೇರೆ ಇನ್ಕಮ್ ಅಥವಾ ಅದು ಏನು ಜಾಸ್ತಿ ಆಗಲ್ಲ. ಸಂಬಳ ಆಕ್ಚುಲಿ ಜಾಸ್ತಿ ಆದ್ರೂ ವ್ಯಾಲ್ಯೂ ಆಫ್ ದಟ್ ಸಂಬಳ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ತುಂಬಾ ಜನ ಹೇಳಿರ್ತಾರಲ್ವ, ನಮ್ಮ ಅಪ್ಪ ಅಮ್ಮಂದ್ರು ಅವ್ರ ಕೆಲಸ ಮಾಡುವಾಗ 10 ರೂಪಾಯಲ್ಲಿ ನಾನು ಏನೋ ತಗೊಂಡ್ಬಂದೆ ಅಂತ, 15 ರೂಪಾಯಿಗೆ ಒಂದ್ ಸೀರೆ ಸಿಗ್ತಾ ಇತ್ತು ಅಂತ. ಸೊ ಅವಾಗ ಸಂಬಳ ಕಡಿಮೆ ಇದ್ರು ಬಂದಿದ್ದ ದುಡ್ಡಲ್ಲಿ ಪರ್ಚೇಸಿಂಗ್ ಪವರ್ ಜಾಸ್ತಿ ಇರೋದು. ಈಗ ಈ ತರ ಗವರ್ಮೆಂಟ್ಗಳು, ರಿಸರ್ವ್ ಬ್ಯಾಂಕ್ಗಳು ಜಾಸ್ತಿ ದುಡ್ಡು ಪ್ರಿಂಟ್ ಮಾಡ್ತಾ ಇದ್ರೆ ಅದು ಜನಸಾಮಾನ್ಯರಿಗೆ ಅಫೆಕ್ಟ್ ಆಗುತ್ತೆ ಅಂತ. ಅದನ್ನ ಇನ್ಫ್ಲೇಷನ್ ಇನ್ನು ಹೇಳ್ತಾರಲ್ಲ, ಇದು ಇಟ್ಸ್ ಅನದರ್ ಫಾರ್ಮ್ ಆಫ್ ಟ್ಯಾಕ್ಸೇಷನ್ ಅಂತ. ಅಂದ್ರೆ ಅದು ದುಡ್ಡು ಜಾಸ್ತಿ ಪ್ರಿಂಟ್ ಮಾಡಿ ನಮ್ಮಿಂದ ದುಡ್ಡು ತೆಗ್ದಂಗ ಆಗುತ್ತೆ ಅಷ್ಟೇ. ಅದು ಏನು ಯಾರನ್ನೂ ಶ್ರೀಮಂತನಾಗ ಮಾಡಲ್ಲ. ಇದನ್ನ ಸಾಲ್ವ್ ಮಾಡೋದಕ್ಕೆ ಬಿಟ್ ಕಾಯಿನ್ ನ ಇನ್ವೆಂಟ್ ಮಾಡಿದ್ರು ಅಂತ ಹೇಳ್ತಾರೆ. ಅದು ಯಾರು ಇನ್ವೆಂಟ್ ಮಾಡಿದ್ರು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಹೌದು, ಈ ಬಿಟ್ ಕಾಯಿನ್ ನ ಫೌಂಡರ್ ಯಾರು ಅನ್ನೋ ಮೇಲೆ ಒಂದು ಬಹಳ ಕುತೂಹಲ ಹಿನ್ನೆಲೆನೇ ಇದೆ. ಇದು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ನಿಜವಾದ ವ್ಯಕ್ತಿ ಯಾರು ಇದರ ಹಿಂದೆ ಇದ್ದಿದ್ದು ಅಂತ. ಸತೋಶಿ ನಾಕಮೋಟೋ ಅಂತ ಒಂದು ಸ್ಯೂಡೋನಿಮ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಏನು ಹೇಳ್ಬೋದು, ಸ್ಯೂಡೋನಿಮ್ ಒಂದು ಕಾಲ್ಪನಿಕ ಹೆಸರು ಅಂತ, ಗುಪ್ತನಾಮ. ಸೊ ಸ್ಯೂಡೋನಿಮ್, ಸತೋಶಿ ನಾಕಮೋಟೋ ಅಂತ ಒಂದು ಗುಪ್ತನಾಮ ಇರೋ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳ ಒಂದು ಗುಂಪು ಇದನ್ನ ಕ್ರಿಯೇಟ್ ಮಾಡಿತ್ತು ಅಂತ ಹೇಳಲಾಗಿದೆ. ಇದರ ಒಂದು ವೈಟ್ ಪೇಪರ್ ಇದೆ, ಅದು ಕೂಡ ಗೂಗಲಲ್ಲಿ ಹುಡುಕಿದ್ರೆ ಸಿಗುತ್ತೆ, ಬ್ಲಾಕ್ ಚೈನ್ ಬಿಟ್ಕಾಯಿನ್ ವೈಟ್ ಪೇಪರ್ ಅಂತ ನೋಡಿದ್ರೆ. ಆ ವೈಟ್ ಪೇಪರ್ ಅಲ್ಲಿ ಅದೊಂದು 16 ಪೇಜ್ನ PDF, ಅದರಲ್ಲಿ ಕಂಪ್ಲೀಟ್ ಅದರ ಡಿಸೈನ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಇಂಗ್ಲಿಷ್ನಲ್ಲಿದೆ ಅಫ್ಕೋರ್ಸ್. ಸೊ ಆ ಒಂದು ಡಿಸೈನ್ ಮಾಡಿಬಿಟ್ಟು ಸತೋಶಿ ನಾಕಮೋಟೋ ಅನ್ನುವ ಈ ಒಂದು ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು ಇದನ್ನ ಇಂಟರ್ನೆಟ್ಟಲ್ಲಿ ಹಾಕಿಬಿಟ್ಟು ಅದನ್ನ ಹೆಚ್ಚು ಜನರಿಗೆ ಅದು ಸಿಗೋ ಹಾಗೆ ಮಾಡಿ, ಅದನ್ನ ಓದಿದ ಹಲವು ತಜ್ಞರು ಆ ಒಂದು ಪೇಪರ್ ಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು, ಅಥವಾ ಅದರ ಬಗ್ಗೆ ಜಾಸ್ತಿ ಗಮನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಒಂದು ಬೈಸೆಂಟೈನ್ಸ್ ಪ್ರಾಬ್ಲಮ್ ಅಂತ ಒಂದು ಇದಿದೆ ಗೇಮ್ ಥಿಯರಿನಲ್ಲಿ, ಆ ಒಂದು ಇದಿದೆ. ಅದನ್ನ ಈ ಪೇಪರ್ ಸಾಲ್ವ್ ಮಾಡಿತು ಅಂತ ಹೇಳಲಾಗಿದೆ. ಸೊ ಈ ಮೋಸ್ಟ್ಲಿ ಸತೋಶಿ ನಾಕಮೋಟೋ ವ್ಯಕ್ತಿನೇ ಇದನ್ನ ಸ್ಟಾರ್ಟ್ ಮಾಡಿರ್ಬೋದು ಅಂತ ಹೇಳಲಾಗಿದೆ. 2009 ಇದನ್ನ ಫಸ್ಟ್ ಟೈಮ್ ಇದರ ವೈಟ್ ಪೇಪರ್ನ ಮೇಲೆ ಆ ಡಿಸೈನ್ ಮೇಲೆ ಒಂದು ಅಪ್ಲಿಕೇಶನ್ ಬರೆದು ಅದನ್ನ ರಿಲೀಸ್ ಮಾಡಿರ್ತಾರೆ 2009. ಸೊ ಆಗ ಇಟ್ ವಾಸ್ ಜಸ್ಟ್ ನಾವು ನಮ್ಮ ಲ್ಯಾಪ್ಟಾಪ್ ಅಲ್ಲೇ ಅದನ್ನ ಇನ್ಸ್ಟಾಲ್ ಮಾಡಿ ನಮ್ಮ ಲ್ಯಾಪ್ಟಾಪ್ ಅಲ್ಲೇ ಅದನ್ನ ಇದು ಮಾಡ್ಬೋದು. ಅಂದ್ರೆ ನೋಡ್ ಬಿಟ್ಕಾಯಿನ್ ನ ಮೈನಿಂಗ್ ಮತ್ತೆ ನೋಡ್ನ ಯಾವುದೇ ಒಂದು ಸ್ಮಾಲ್ ಕಾನ್ಫಿಗರೇಷನ್ PC ನಲ್ಲಿ ಮಾಡುವಷ್ಟು ಇತ್ತು. ಸೊ ಆಗ ಸಣ್ಣ ರೂಪದಲ್ಲಿ ಇದು ಮೇನ್ ಸ್ಟ್ರೀಮ್ಗೆ ಬಂತು ಅಂತ ಹೇಳ್ಬೋದು. ಸೊ ಸ್ಲೋಲಿ ಇಟ್ ವಾಸ್ ಫಾಲೋಡ್ ಬೈ ಎ ಗ್ರೂಪ್ ಆಫ್ ಪೀಪಲ್. ಎಲ್ಲರೂ ಅದನ್ನ ಫಾಲೋ ಮಾಡ್ತಾ ಹೋದ್ರು. ಸೊ ಬರ್ತಾ ಆ ವ್ಯಕ್ತಿ ಎಲ್ಲಿವರೆಗಂತ ಗೊತ್ತಿಲ್ಲ, ಇಮೇಲ್ನಲ್ಲಿ ದಟ್ ಪರ್ಸನ್ ವಾಸ್ ಇಂಟ್ರಾಕ್ಟಿಂಗ್ ಮೋಸ್ಟ್ಲಿ. ಗೊತ್ತಾ, ಅದನ್ನು ಯಾರು ನೋಡಿದ್ದಾರೆ ಅವರನ್ನ ಅಂತ ಯಾರು ಇದುವರೆಗೂ ಹೇಳಿಲ್ಲ. ಇಂಥ ವ್ಯಕ್ತಿನೇ ಸತೋಶಿ ನಾಕಮೋಟೋ, ಅಥವಾ ಅವರು ಯಾವ ದೇಶದಲ್ಲಿದ್ದಾರೆ, ಯಾವ ರೂಪದಲ್ಲಿದ್ದಾರೆ, ಏನು ಯಾರಿಗೂ ಗೊತ್ತಿಲ್ಲ. ಬಟ್ ಅವರು ಬರೆದಿರೋ ಪೇಪರ್ನಲ್ಲಿ ಇರೋ ನಿಜಾಂಶದ ಮೇಲೆ ಇಷ್ಟು ಇದು ನಡೀತಾ ಇದೆ, ಇನ್ವೆನ್ಷನ್ಸ್ ಮತ್ತೆ ಇಷ್ಟೊಂದು ಮುಂದುವರಿದಿದೆ ಈ ಟೆಕ್ನಾಲಜಿ. ಯಾವಾಗಂತ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಅದಾದೊಂದು 2 ವರ್ಷ ನಂತರ ಏನೋ ಅವರು ಇಮೇಲ್ ಮುಖಾಂತರ ಇದು ಮಾಡೋದು ಕೂಡ ನಿಲ್ಲಿಸ್ಬಿಟ್ರು. ಸೊ ಆಫ್ಟರ್ ದಟ್ ಈಸ್ ನಾಟ್ ಟು ಬಿ ಸೀನ್. ಸುಮಾರು ಒಂದಷ್ಟು ಕಾನ್ಸ್ಪಿರಸಿ ಥಿಯರಿಗಳು ಬಂದ್ರು. ಅವನು ಯಾರೊಬ್ಬ ಕಳ್ಳ ಇರ್ಬೋದು, ಈ ತರ ಒಂದು ಸಿಸ್ಟಮ್ ಹಾಕ್ಬಿಟ್ಟು ಅದರ ಒಂದು ಬೆಲೆ, ಅದು ಒನ್ಸ್ ಇಟ್ ಗೈನ್ಸ್, ಒಂದು ಪಾನ್ಸಿ ಸ್ಕೀಮ್ ಅಂತ ಹೇಳ್ತಾರಲ್ಲ, ಆ ತರ ಇದು ಅಂತ ತುಂಬಾ ಹಿಸ್ಟ್ರಿನೇ ಇದೆ ಬಿಟ್ಕಾಯಿನ್ ಹರಿದು ಬಂದ ಒಂದು ಬಗ್ಗೆ. ಪಾನ್ಸಿ ಸ್ಕೀಮು ಅದು
ಇಟ್ಕೊಂಡಿರೋ ಓಡೋಗ್ತಾರೆ ಒಂದಿನ. ಸತೋಶಿ ನಾಕಾಮೋಟೋನೇ ಎಲ್ಲ ಬಿಟ್ಕಾಯಿನ್ ಮಾರ್ಬಿಟ್ಟು ಎಲ್ಲೋ ಹೋಗ್ಬಿಡ್ತಾನೆ, ಇಟ್ಸ್ ಎ ಸ್ಕೀಮ್ ಹಾಗೆ ಹೀಗೆ ಅಂತೆಲ್ಲ, ಸ್ಕ್ಯಾಮ್ ಅಂತ ಎಲ್ಲ ತುಂಬ ಅಪವಾದಗಳಿದ್ವು. ಆದರೆ ಇವತ್ತಿನವರೆಗೂ ಇಷ್ಟೊಂದು ಬಿಟ್ಕಾಯಿನ್ ಎಷ್ಟೊಂದು ಅದರ ವ್ಯಾಲ್ಯೂಸ್ ಎಷ್ಟು ಹೆಚ್ಚಾಗಿದೆ, ಹಾಗೆ ಹೆಚ್ಚು ಕಡಿಮೆ ಆಗ್ತಾನೆ ಇದೆ. ಇದುವರೆಗೂ ಆ ಸತೋಶಿ ನಾಕಾಮೋಟೋ ಅಂತ ಹೇಳೋ ಒಂದು ವ್ಯಕ್ತಿಯ ಇದರಲ್ಲಿ ವಾಲೆಟಲ್ಲಿ ಎಷ್ಟೋ ಒಂದು ಬಿಟ್ಕಾಯಿನ್ ಇದೆ. ಇಟ್ಸ್ ಹಿ ಹೋಲ್ಡ್ಸ್ ಅ ಲಾಟ್ ಆಫ್ ಇದು ಮನಿ ಅದರಲ್ಲಿ, ಬಟ್ ಇಟ್ ಈಸ್ ಜಸ್ಟ್ ದೇರ್. ಹಾಗೆ ಇದಿದೆ. ಉಳಿದ ಭಾಗ ಮುಂದಿನ ವಾರದ ಸಂಚಿಕೆಯಲ್ಲಿ.